ಹಲೋ ಗೆಳೆಯರಿ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 24, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ತೌಕತೆ, ಯಾಸ್ ಆ್ಯಂಡ್ ಪ್ಲಾನಿಂಗ್ ಫಾರ್ ದ ನೆಕ್ಸ್ಟ್. ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಸೈಕ್ಲೋನ್ಸಿಗೆ ಸಂಬಂಧಿತವಾಗಿರುವಂತಹ ಮಾಹಿತಿ. ಭಾರತದಲ್ಲಿ ಸೈಕ್ಲೋನ್ ತೌಕತೆ ಮತ್ತು ಸೈಕ್ಲೋನ್ ಯಾಸ್ ಅನ್ನುವಂಥದ್ದು ಮೇ 2021 ಸಮಯದಲ್ಲಿ ಗುಜರಾತ್ ತಟದಲ್ಲಿ ತೌಕತೆ ಅನ್ನುವಂತಹ ಸೈಕ್ಲೋನ್ ಹೊಡೆದಿತ್ತು. ಒಡಿಶಾ ತಟದಲ್ಲಿ ಅಂದರೆ ಈಸ್ಟರ್ನ್ ಭಾಗದಲ್ಲಿ ಸೈಕ್ಲೋನ್ ಯಾಸ್ ಅನ್ನುವಂಥದ್ದು ಹೊಡೆದಿತ್ತು. ಅದನ್ನು ನೋಡಿದಾಗ ಭಾರತದಲ್ಲಿ ಇವತ್ತು ಸೈಕ್ಲೋನ್ಗಳ ಫ್ರೀಕ್ವೆನ್ಸಿ ಅಂದರೆ ಭಾರತ ಕಾಣುವಂತಹ ಸೈಕ್ಲೋನ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಆ ಒಂದು ನಿಟ್ಟಿನಲ್ಲಿ ದೂರದೃಷ್ಟಿ ನೋಡಿದಾಗ ಹೇಗೆ ನಾವು ತಯಾರಿಕೆಯನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ GS ಪೇಪರ್ 3 ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಸೊ ಸೈಕ್ಲೋನ್ ತೌಕತೆ ಮತ್ತು ಸೈಕ್ಲೋನ್ ಯಾಸ್ ಹೊಡೆದಾಗ ದೇಶದ ವೆಸ್ಟರ್ನ್ ಮತ್ತು ಈಸ್ಟರ್ನ್ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿತ್ತು ಅನ್ನುವಂಥದ್ದು. ಡ್ಯಾಮೇಜ್ ಅಂತಂದಾಗ ಅದು ಮೊದಲನೇದಾಗಿ ಫಿಸಿಕಲ್ ಆಗಿರ್ತದೆ. ಯಾಕಂದರೆ ಯಾವುದೇ ಸೈಕ್ಲೋನ್ ಬಂದಾಗ ಅದರಿಂದಾಗಿ ವಿದ್ಯುತ್ ಕಂಬಗಳು ಹಾರಿ ಹೋಗುವಂಥದ್ದು, ಮನೆಗಳು ಮುಳುಗಿ ಹೋಗುವಂಥದ್ದು, ಹಾಗೂ ಬಹಳ ದೊಡ್ಡ ಮಟ್ಟದಲ್ಲಿ ಸಾವು ನೋವು ಆಗುವಂಥದ್ದು, ಕೃಷಿ ಚಟುವಟಿಕೆಗಳು ಆ ಏರಿಯಾದಲ್ಲಿ ಇರುವಂತಹ ಕೃಷಿ ಚಟುವಟಿಕೆಗಳಿಗೆ ಆದಂತಹ ಡ್ಯಾಮೇಜಸ್ ಆಗಿರಬಹುದು. ಇವೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರ್ತವೆ. ಉದಾಹರಣೆಗೆ ಇವೆರಡು ಸೈಕ್ಲೋನ್ಸ್ನಿಂದಾಗಿ ಸುಮಾರು ಕೃಷಿ ಕ್ಷೇತ್ರದಲ್ಲಿ 2.24 ಮಿಲಿಯನ್ ಹೆಕ್ಟರ್ಸ್ಗಳ ಭೂಮಿ ನಾಶವಾಗಿತ್ತು ಅಥವಾ ಫಸಲು ನಾಶವಾಗಿತ್ತು ಅನ್ನುವಂಥದ್ದು. ಸುಮಾರು 2.5 ಮಿಲಿಯನ್ ಜನರನ್ನು ಅವರವರ ಮನೆಯಿಂದ ತೆಗೆದು ಕ್ಯಾಂಪ್ಗಳಿಗೆ ಕಳಿಸಲಾಗಿತ್ತು. ಹಾಗೂ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮರಗಿಡಗಳು ಕಿತ್ಕೊಂಡು ಹೊರಗೆ ಬಂದ ಸಂದರ್ಭದಲ್ಲಿ ವಾತಾವರಣ ಹಾಗೂ ನಿಸರ್ಗದಲ್ಲೂ ಬಹಳ ಏರುಪೇರು ಆಗಿತ್ತು ಅನ್ನುವಂಥದ್ದು. ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಸೈಕ್ಲೋನ್ ತೌಕತೆ ಮತ್ತು ಯಾಸ್ನಿಂದಾಗಿ ಸುಮಾರು 199 ಜನ ಸಾವನ್ನಪ್ಪಿದ್ರು ಹಾಗೂ ಒಟ್ಟು 37 ಮಿಲಿಯನ್ ಜನ ಎಫೆಕ್ಟ್ ಆಗಿದ್ರು ಅನ್ನುವಂಥದ್ದು. ಇದು ಜೀವನ ಹಾಗೂ ಜನರ ಸಾಮಾಜಿಕ ನಡವಳಿಕೆಯಲ್ಲಿ ಆದಂತಹ ಬದಲಾವಣೆ. ಆದರೆ ಆರ್ಥಿಕವಾಗಿ ನೋಡಿದಾಗ ಸುಮಾರು $320 ಬಿಲಿಯನ್ ಲಾಸ್ ಅಥವಾ ನಾಶವನ್ನು ನಾವು ಈ ಒಂದು ಸೈಕ್ಲೋನ್ ಸಮಯದಲ್ಲಿ ಕಂಡಿದ್ವಿ ಅನ್ನುವಂಥದ್ದು. ಸೊ ಸೈಕ್ಲೋನ್ಗಳಿಂದಾಗಿ ಜನರ ಸಾಮಾಜಿಕ ಹಾಗೂ ಅವರ ಆರೋಗ್ಯ ಮತ್ತು ಇದಲ್ಲದೆ ಅದರ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಹೊಡೆತ ಬಿದ್ದಿದೆ ಅನ್ನುವಂಥದ್ದು ನಾವು ನೋಡಿದ್ವಿ. ಹಾಗೂ ಸರ್ಕಾರದ ಮೇಲೆ ಆರ್ಥಿಕ ಹೊಣೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ ಮಾತಾಡಿದ್ವಿ. ಸುಮಾರು $320 ಬಿಲಿಯನ್ ಎಫೆಕ್ಟ್ ಆಗಿದೆ. ಅದು 2021 ಅಂತಂದರೆ 2020 ಮಾರ್ಚ್ನಿಂದ ಶುರು ಆದಂತಹ COVID-19 ಅದು ಸಹ ದೊಡ್ಡ ಮಟ್ಟದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಹೊರೆಯಾಗಿ ನಿಂತಿರುವಂಥದ್ದು ನಮಗೆ ಗೊತ್ತಿದೆ. ಸೊ ಕೋವಿಡಿಂದ ಬಳಲ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ನೈಸರ್ಗಿಕ ವಿಕೋಪಗಳಿಂದಾಗಿ ಆಗುವಂತಹ ಆರ್ಥಿಕ ಹೊರೆ ಡಬಲ್ ಆಗುತ್ತದೆ ಅನ್ನುವಂಥದ್ದು. ಹಾಗಾದರೆ ಈ ಒಂದು ಸೈಕ್ಲೋನ್ಗಳಿಂದ ಆಗುವಂತಹ ಅನಾಹುತ ಎಷ್ಟರ ಮಟ್ಟಿಗೆ ಇರುತ್ತದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನ್ನುವಂಥದ್ದು ನಮಗೆ ಅರ್ಥವಾದ ನಂತರ ಯಾಕೆ ಇವಾಗ ಫ್ರೀಕ್ವೆಂಟ್ ಆಗಿ ಜಾಸ್ತಿ ಆಗ್ತಾ ಇದ್ದಾವೆ ಸೈಕ್ಲೋನ್ಗಳು ಭಾರತದಲ್ಲಿ ಅಂದಾಗ ಮೊದಲನೇ ಕಾರಣ ನಮಗೆ ಸಿಕ್ಕಿರುವಂಥದ್ದು ಸಮುದ್ರದ ಟೆಂಪ್ರೇಚರ್, ಸರ್ಫೇಸ್ ಟೆಂಪ್ರೇಚರ್ ಏನಿದೆ ಅದು ತುಂಬ ಜಾಸ್ತಿ ಆಗ್ತಾ ಇರುವಂಥದ್ದು. ಆ ಒಂದು ಸಂದರ್ಭಕ್ಕೆ ನೋಡಿದಾಗ ನಾರ್ತ್ ಇಂಡಿಯನ್ ಓಷನ್ನ ಸಿ ಸರ್ಫೇಸ್ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿದ್ದಲ್ಲದೆ ಜಿಯೋ ಕ್ಲೈಮೆಟಿಕ್ ಕಂಡೀಷನ್ಸ್ ಭಾರತದ್ದು ಏನಿದಾವಲ್ಲ ಇವೆರಡು ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ದೇಶದಲ್ಲಿ ಹೆಚ್ಚಿನ ಸೈಕ್ಲೋನ್ಗಳು ಆಗುವಂತಹ ಕಾರಣಕ್ಕೆ ಅನ್ನುವಂಥದ್ದು. ಹಾಗೂ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋ ಹಾಗೆ ಪ್ರತಿ ವರ್ಷ 5ರಿಂದ 6 ಟ್ರಾಪಿಕಲ್ ಸೈಕ್ಲೋನ್ಗಳು ಬೇ ಆಫ್ ಬೆಂಗಾಲ್ ಮತ್ತು ಅರೇಬಿಯನ್ ಸಿಯಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಇದರಲ್ಲಿ 2ರಿಂದ 3 ಸೈಕ್ಲೋನ್ಗಳು ತುಂಬ ಸಿವಿಯರ್ ಆಗಿರುವಂತಹ ಸ್ಟೇಟಸನ್ನು ಪಡ್ಕೊಂಡಿರ್ತವೆ ಅನ್ನುವಂಥದ್ದು. ಭಾರತದ ಕೋಸ್ಟ್ ಲೈನ್ 7500 ಕಿಲೋಮೀಟರ್ಗಳಾಗಿದ್ದು ಇದರಲ್ಲಿ ಒಟ್ಟು 96 ಡಿಸ್ಟ್ರಿಕ್ಟ್ಗಳು ಸಮುದ್ರ ತಟದಲ್ಲಿ ಇರುವಂಥದ್ದು. ಅದರಲ್ಲಿ 262 ಮಿಲಿಯನ್ ಪೀಪಲ್ಗಳು ಈ ಒಂದು ಸೈಕ್ಲೋನ್ನಿಂದ ಆಗುವಂತಹ ಅನಾಹುತಕ್ಕೆ ಎಕ್ಸ್ಪೋಸ್ ಆಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೂ ವರ್ಲ್ಡ್ ಬ್ಯಾಂಕ್ ಮತ್ತು ಯುನೈಟೆಡ್ ನೇಷನ್ಸ್ 2010ರಲ್ಲಿ ಹೇಳಿದಂತಹ ಮಾಹಿತಿಯ ಪ್ರಕಾರ ದೇಶದಲ್ಲಿ ಸೈಕ್ಲೋನ್ನಿಂದ ಆಗುವಂತಹ ಅನಾಹುತದಿಂದ 2050ರಷ್ಟೊತ್ತಿಗೆ ಸುಮಾರು 200 ಮಿಲಿಯನ್ ಜನ ಎಫೆಕ್ಟ್ ಆಗಲಿದ್ದಾರೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಈ ಸೈಕ್ಲೋನ್ ಜೊತೆಯಲ್ಲಿ ಅರ್ಥಕ್ವೇಕ್ನ ಬಗ್ಗೆಯೂ ಮಾತಾಡಲಾಗ್ತಿದೆ. 1891ರಿಂದ 2020ರವರೆಗಿನ
ಮಾಹಿತಿಯನ್ನು ನೋಡಿದಾಗ ಸುಮಾರು 313 ಸೈಕ್ಲೋನ್ಗಳು ಭಾರತದ ಈಸ್ಟ್ ಮತ್ತು ವೆಸ್ಟ್ ಎರಡು ಕಡೆಗೆ ಹೊಡೆದಿರುವಂತಹ ಮಾಹಿತಿ ನಮಗೆ ಇರುವಂಥದ್ದು. ಈ 313ರಲ್ಲಿ ಸುಮಾರು 130 ಸಿವಿಯರ್ ಸೈಕ್ಲೋನಿಕ್ ಸ್ಟ್ರೋಮ್ಸ್ಗಳಾಗಿರುವಂಥದ್ದು. ಅದರಲ್ಲೂ 31 ಸೈಕ್ಲೋನ್ಸ್ ವೆಸ್ಟಲ್ಲಿ ಹೊಡೆದಿದ್ರೆ ಉಳಿದಂತಹ 282 ಈಸ್ಟಲ್ಲಿ ಹೊಡೆದಿರುವಂಥದ್ದು. ಸೊ ಭಾರತದ ಪೂರ್ವ ಭಾಗದಲ್ಲಿ 282, ಪಶ್ಚಿಮ ಭಾಗದಲ್ಲಿ 31 ಸೈಕ್ಲೋನ್ಗಳನ್ನು ನಾವು ಕಂಡಿದ್ವಿ. ಇದರಿಂದಾಗಿ ಜಿಯೋಗ್ರಫಿಯಲ್ಲಿ ನಾವು ಒಂದು ಕಾಮನ್ ಸ್ಟೇಟ್ಮೆಂಟನ್ನು ಈ ಒಂದು ಫ್ಯಾಕ್ಟ್ಸಿಂದ ಡೆವಲಪ್ ಮಾಡ್ಕೋಬಹುದು. ಏನು? ಭಾರತದಲ್ಲಿ ಪೂರ್ವ ಭಾಗದಲ್ಲಿ ಇರುವಂತಹ ರಾಜ್ಯಗಳ ಮೇಲೆ ಹೆಚ್ಚಿನ ಟ್ರಾಪಿಕಲ್ ಸೈಕ್ಲೋನ್ಸ್ಗಳನ್ನು ಕಾಣಲು ಸಿಗುತ್ತದೆ, ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲಿ ಕಂಪೇರ್ ಮಾಡಿದರೆ ಅನ್ನುವಂಥದ್ದು. ಸೊ ಇದು ಒಂದು ಸ್ಟೇಟ್ಮೆಂಟ್ ಆಗಿ ಕೇಳಬಹುದು. ನೆನ್ಪಿಟ್ಕೊಳ್ಳಿ, ಭಾರತದ ಪೂರ್ವ ಭಾಗದಲ್ಲಿ ಹೆಚ್ಚಿನ ಟ್ರಾಪಿಕಲ್ ಸೈಕ್ಲೋನ್ಸನ್ನು ಕಾಣ್ತೀವಿ, ಪಶ್ಚಿಮ ಭಾಗಕ್ಕೆ ಕಂಪೇರ್ ಮಾಡಿದರೆ ಅನ್ನುವಂಥದ್ದನ್ನು ಸ್ಟೇಟ್ಮೆಂಟ್ ಕೇಳಿದಾಗ ಅದು ಸರಿಯಾಗಿರುತ್ತದೆ. ಹಾಗೂ ರಾಜ್ಯಗಳ ಪೈಕಿ ನೋಡಿದಾಗ ಅತಿ ಹೆಚ್ಚು ಟ್ರಾಪಿಕಲ್ ಸೈಕ್ಲೋನ್ಸ್ ಹೊಡೆಯುವಂಥದ್ದು ಒಡಿಸ್ಸಾದಲ್ಲಿ 97 ಹೊಡೆದಿದ್ದಾವೆ ಇದುವರೆಗೂ. ಆಂಧ್ರ ಪ್ರದೇಶ್ 2ನೇ ಸ್ಥಾನದಲ್ಲಿ ಬರುತ್ತೆ 79, ತದನಂತರ ತಮಿಳುನಾಡು, ತದನಂತರ ವೆಸ್ಟ್ ಬೆಂಗಾಲ್, ತದನಂತರ ಗುಜರಾತ್ ಹಾಗೂ ಕೊನೆಯದಾಗಿ ಮಹಾರಾಷ್ಟ್ರ ಮತ್ತು ಗೋವಾ. ಸೊ ಇದು ಒಂದು ಸಹ ಬೇಸಿಕ್ ಸ್ಟೇಟ್ಮೆಂಟ್ಸನ್ನು ತಾವು ನೆನ್ಪಿಟ್ಕೋಬೇಕು. ಈ ಒಂದು ಸೈಕ್ಲೋನ್ಸ್ನಿಂದಾಗಿ ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಹೊಡೆತ ಹೊಡೆಯುತ್ತದೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಸೊ ಈ ಸೈಕ್ಲೋನ್ಸ್ನಿಂದಾಗಿ ಆಗುವಂತಹ ಆರ್ಥಿಕ ಹೊರೆಯ ಬಗ್ಗೆ ಮಾತಾಡಿದಾಗ, ಯಾವುದೇ ನ್ಯಾಚುರಲ್ ಡಿಸಾಸ್ಟರು ಸೈಕ್ಲೋನ್ ಆಗಿ ಹೊರಹೊಮ್ಮಿದಾಗ ಅದು ನ್ಯಾಚುರಲ್ ಡಿಸಾಸ್ಟರ್ಸ್ಗಳಲ್ಲಿ 2ನೇ ಅತಿ ದೊಡ್ಡ ವಿಕೋಪವಾಗಿ ಹೊರಹೊಮ್ಮುತ್ತದೆ. 1991ರಿಂದ 2000ರವರೆಗಿನ ಡೇಟಾವನ್ನು ನೋಡಿದರೆ 12,388 ಜನ ಸಾವನ್ನಪ್ಪಿದ್ದಲ್ಲದೆ ಸುಮಾರು $32,615 ಬಿಲಿಯನ್ ನಾಶವನ್ನು ನಾವು ಕಂಡಿರುವಂಥದ್ದು ಈ ಒಂದು 10 ವರ್ಷಗಳಲ್ಲಿ. ಹಾಗೂ ಈ ಸೈಕ್ಲೋನ್ 3ನೇ ಅತಿ ದೊಡ್ಡ ಲೀತಲ್ ಆಗಿರುವಂತಹ ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತದೆ. ಅಂದರೆ 3ನೇ ಅತಿ ದೊಡ್ಡ ಕಾರಣವಾಗಿದೆ ಸಾವಿಗೆ ನ್ಯಾಚುರಲ್ ಡಿಸಾಸ್ಟರ್ಸ್ಗಳ ಅಡಿಯಲ್ಲಿ. ಅತಿ ಹೆಚ್ಚು ಸಾವುಗಳು ಅರ್ಥಕ್ವೇಕಿಂದ ಆಗ್ತವೆ. 1ನೇ ಸ್ಥಾನದಲ್ಲಿ 42% ಎಫೆಕ್ಟ್ ಆಗುವಂಥದ್ದು. 2ನೇ ಸ್ಥಾನದಲ್ಲಿ ಪ್ರವಾಹಗಳು, ಫ್ಲಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 3ನೇ ಸ್ಥಾನವನ್ನು ಸೈಕ್ಲೋನ್ ಪಡ್ಕೊಂಡಿದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಈ ಒಂದು ಸೈಕ್ಲೋನ್ಗಳಲ್ಲಿ ನಾವು ಹೆಚ್ಚಿನ ಇಂಪ್ರೂವ್ಮೆಂಟ್ಸ್ ಅಥವಾ ಲಾಸಸನ್ನು ಕಡಿಮೆ ಮಾಡಲು ಸಾಧ್ಯವಾಗಿರುವಂಥದ್ದು ಮೊದಲನೇದು ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಸೊ ಸೈಕ್ಲೋನ್ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ಮಾಹಿತಿ ಜನರಿಗೆ ಗೊತ್ತಾದಾಗ ಅವರು ಸೇಫ್ ಅಥವಾ ಯಾವುದಾದರೂ ಎತ್ತರವಿರುವಂತಹ ಜಾಗಕ್ಕೆ ಹೋಗಿ ತಮ್ಮನ್ನು ತಾವು ಕಾಪಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು. ಸೈಕ್ಲೋನ್ಗಳ ಬಗ್ಗೆ ಫೋರ್ಕಾಸ್ಟ್ ವೆದರ್ ಡಿಪಾರ್ಟ್ಮೆಂಟಿಂದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸರಿಯಾದ ಸಮಯದಲ್ಲಿ ಕೊಡುವಂಥದ್ದು. ಮತ್ತು ಸೈಕ್ಲೋನ್ ಆದ ನಂತರ ಮಾಡಬೇಕಾಗಿರುವಂಥದ್ದು ಸರಿಯಾದ ವ್ಯವಸ್ಥಿತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಈ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ಹೆಚ್ಚಿನ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ಸನ್ನು ಮಾಡಿದೆ. ಬಟ್ ಇವತ್ತಿಗೂ ಸಹ ದೇಶದಲ್ಲಿ ಆಗ್ತಾ ಇರುವಂತಹ ನಾಶ ಸಾಮಾಜಿಕವಾಗಿ ಆರ್ಥಿಕವಾಗಿ ನೋಡಿದಾಗ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ತಯಾರಿಯನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು ಸೈಕ್ಲೋನ್ಸ್ಗಳಿಂದಾಗಿ ಭಾರತದ ಮೇಲೆ ಎಷ್ಟರ ಮಟ್ಟಿಗೆ ಆರ್ಥಿಕ ಹೊರೆ ಆಗಿದೆ ಅನ್ನುವಂಥದ್ದನ್ನು ಮಾತಾಡಿದಾಗ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 2004ರಲ್ಲಿ ಎಸ್ಟಿಮೇಟ್ ಮಾಡಿದ ಹಾಗೆ 1.8% GDP ಲಾಸ್ ಭಾರತ 2050ರಷ್ಟೊತ್ತಿಗೆ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಯಿಂದ ಆಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. 1999ರಿಂದ 2020ರವರೆಗೆ ನೋಡಿದರೆ ಸೈಕ್ಲೋನ್ಸ್ಗಳಾಗಿರಬಹುದು, ನ್ಯಾಚುರಲ್ ಡಿಸಾಸ್ಟರ್ಸ್ಗಳಿಂದ ಆಗಿರಬಹುದು 2% GDPಯ ಹಣವನ್ನು ನಾವು ಕಳ್ಕೊಂಡಿದ್ದೀವಿ ಲಾಸಸ್ಸಿಂದಾಗಿ ಅನ್ನುವಂಥದ್ದು. ಹಾಗೂ ಇದೇ ಸಂದರ್ಭದಲ್ಲಿ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ರಿಪೋರ್ಟ್ 2021 ನೋಡಿದಾಗ ಅದರ ಪ್ರಕಾರ ಭಾರತ ಪ್ರಪಂಚದಲ್ಲೇ 7ನೇ ಅತಿ ವರ್ಸ್ಟ್ ಕಂಟ್ರಿ ಆಗಿದೆ ಸೈಕ್ಲೋನ್ನಿಂದ ಆಗುವಂತಹ ಎಫೆಕ್ಟ್ಸ್ಗಳನ್ನು ಮೆಷರ್ ಮಾಡಿದರೆ. ಸೊ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ರಿಪೋರ್ಟ್. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಹೆಚ್ಚಿನ ಫ್ಯಾಕ್ಟ್ಸ್ಗಳನ್ನು ನೋಡ್ತಿದ್ದೀವಿ. ಈ ಫ್ಯಾಕ್ಟ್ಸ್ಗಳು ನಾವು ಬರೆಯುವಂತಹ ಉತ್ತರವನ್ನು ಸಮಜಾಯಿಸಿ ಕೊಡುವಂತಹ ಕೆಲಸವನ್ನು ಮಾಡಿಕೊಡುತ್ತದೆ. ಸೊ ಫ್ಯಾಕ್ಟ್ಸ್ ಯಾವಾಗಲೂ ತಾವು ಬರೆಯುವಂತಹ ಉತ್ತರ ಎಷ್ಟರ ಮಟ್ಟಿಗೆ ಕ್ರೆಡಿಬಲ್ ಆಗಿದೆ ಅಥವಾ ಎಫಿಷಿಯೆಂಟ್ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ಕೊಡಲು ಆ್ಯಕ್ಚುಲಿ ಉಪಯೋಗವಾಗುವಂಥದ್ದು. ಸೊ ಏನೆಲ್ಲ ಫ್ಯಾಕ್ಟ್ಸ್ಗಳು ನಾನು ಹಿಂದೆಯಿಂದನೂ ಹೇಳ್ತಾ ಇದ್ದೀನೋ ಇವೆಲ್ಲ ಬರ್ಕೊಂಡು ಯಾವುದೇ ಎಕ್ಸಾಮಿಗೆ ಹೋಗೋಕ್ಕಿಂತ ಮುನ್ನ ಇವುಗಳನ್ನು ನೆನ್ಪಿಟ್ಕೊಂಡು ಅಥವಾ ಬೈಹಾಟ್ ಹೊಡಿತಿರೋ ಅಥವಾ ನೆನ್ಪಿಟ್ಕೊತಿರೋ ಎಕ್ಸಾಮಲ್ಲಿ ತಾವು ಆ ಪಾಯಿಂಟ್ಸ್ಗಳನ್ನು ಬರೆದಾಗ ತಮ್ಮ ಉತ್ತರಕ್ಕೆ ಹೆಚ್ಚಿನ ವ್ಯಾಲ್ಯೂ ಮತ್ತು ವೇಟೇಜ್ ಸಿಗುತ್ತದೆ ಅನ್ನುವಂಥದ್ದು. ಹಾಗೂ ಭಾರತದಲ್ಲಿ ಇದೆಲ್ಲ
ರೀತಿಯಲ್ಲಿ, ಅಂದರೆ ಆರ್ಥಿಕವಾದ ಹೊರೆ ಆಗಿರಬಹುದು, ಎಷ್ಟರ ಮಟ್ಟಿಗೆ ಸಾವು ನೋವಾಗಿದ್ದಾವಾಗಿರಬಹುದು, ಇವೆಲ್ಲವನ್ನು ತಿಳ್ಕೊಂಡ ನಂತರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಮಾತಾಡೋದಕ್ಕಿಂತ ಮುನ್ನ 1999ರಲ್ಲಿ ಒಡಿಶಾದಲ್ಲಿ ಆದಂತಹ ಸೂಪರ್ ಸೈಕ್ಲೋನ್ ಬಹಳ ದೊಡ್ಡ ಮಟ್ಟದ ಆರ್ಥಿಕ ಮತ್ತು ಜೀವ ನಾಶಕ್ಕೆ ಕಾರಣವಾಗಿತ್ತು. ತದನಂತರ ಒಡಿಶಾ ಸರ್ಕಾರ ಡಿಸಾಸ್ಟರ್ ವಾರ್ನಿಂಗ್ ಸಿಸ್ಟಮ್ನಲ್ಲಿ ಹೆಚ್ಚಿನ ಇಂಪ್ರೂವ್ಮೆಂಟ್ಸ್ಗಳನ್ನು ಮಾಡಿತ್ತು ಹಾಗೂ ಇವ್ಯಾಕ್ಯುಯೇಷನ್ ಶೆಲ್ಟರ್ಸ್ಗಳನ್ನು ಕ್ರಿಯೇಟ್ ಮಾಡ್ತು. ಜನರು ಮನೆಗಳನ್ನು ಬಿಟ್ಟು ಹೊರಬಂದಾಗ ಅವರಿಗೆ ಎಲ್ಲಾದರೂ ವಾಸಿಸಲು ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತು. ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಗಟ್ಟಿಪಡಿಸಲಾಯಿತು ಹಾಗೂ ಒಡಿಶಾ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅನ್ನುವಂತಹ ಒಂದು ಅಂಗವನ್ನು ಕ್ರಿಯೇಟ್ ಮಾಡಿ ಮುಖ್ಯವಾಗಿ ಸೈಕ್ಲೋನಿಗೆ ಸಂಬಂಧಿತ ಯಾವುದೇ ಅಥವಾ ನ್ಯಾಚುರಲ್ ಡಿಸಾಸ್ಟರ್ಸಿಗೆ ಸಂಬಂಧಿತ ಸಮಸ್ಯೆಗಳು ಬಂದಾಗ ಎದುರಿಸಲು ಈ ರೀತಿಯ ಒಂದು ಸಿಸ್ಟಮನ್ನು ಸೆಟಪ್ ಮಾಡಲು ಸರ್ಕಾರ ಮುಂದಾಗಿತ್ತು. ಇದೆಲ್ಲ ಆದರೂ ಸಹ ಇನ್ನೇನು ವಿಷಯಗಳ ಮೇಲೆ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ, ಒಟ್ಟಾರೆ ಭಾರತ ದೇಶವನ್ನು ಕಂಪೇರ್ ಮಾಡಿದಾಗ ಅನ್ನುವಂತಹ ವಿಷಯವನ್ನು ಕೊನೆಯದಾಗಿ ನೋಡ್ತಾ ಇರುವಂಥದ್ದು. ಸೊ ಅಂತ್ಯದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ರೆಕಮೆಂಡೇಶನ್ ಮೂಲಕವಾಗಿ ಹೇಳ್ತಾ ಇರುವಂಥದ್ದು. ಸೊ ಸೈಕ್ಲೋನ್ ವಾರ್ನಿಂಗ್ ಸಿಸ್ಟಮನ್ನು ಇನ್ನೂ ಹೆಚ್ಚಿನ ಎಫಿಷಿಯನ್ಸಿ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಮತ್ತು ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್, ಡಿಸಾಸ್ಟರ್ ಆದ ಮೇಲೆ ಜನರಿಗೆ ಬೇಕಾದಂತಹ ಸಾಮಗ್ರಿಗಳಾಗಿರಬಹುದು ಅಥವಾ ಹೇಗೆ ಆ ಒಂದು ಸಮಸ್ಯೆಯಿಂದ ಬಹಳ ಬೇಗ ಹೊರಬರಲು ಅವಕಾಶ ಮಾಡಿಕೊಡಬಹುದು ಅನ್ನುವಂಥದ್ದನ್ನು ಆಲೋಚಿಸುವ ಅವಶ್ಯಕತೆ ಇದೆ. ಮತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಕೋಸ್ಟಲ್ ಏರಿಯಾಗಳಲ್ಲಿ ಮ್ಯಾಂಗ್ರೋವ್ಸ್ಗಳನ್ನು ಡೆವಲಪ್ ಮಾಡಬೇಕು. ಈ ಮ್ಯಾಂಗ್ರೋವ್ಸ್ ಅಥವಾ ಮ್ಯಾಂಗ್ರೋವ್ ವೆಜಿಟೇಷನ್ ಅಂತ ಏನು ಕಾಣ್ತೀವೋ ಇವುಗಳನ್ನು ಸೈಕ್ಲೋನ್ನಿಂದ ಆಗುವಂತಹ ಅನಾಹುತವನ್ನು ತಡೆ ಹಿಡಿಯುವಂತಹ ಒಂದು ನ್ಯಾಚುರಲ್ ಬ್ಯಾರಿಯರ್ ಆಗಿ ಕೆಲಸ ಮಾಡ್ತವೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಇವು ಮ್ಯಾಂಗ್ರೋವ್ಸ್ ಅಂದರೆ ಏನು? ಮ್ಯಾಂಗ್ರೋವ್ಸ್ಗಳ ಅವಶೇಷಗಳಲ್ಲಿ ಅಥವಾ ಮ್ಯಾಂಗ್ರೋವ್ಸ್ಗಳಿಂದ ಆಗುವಂತಹ ಲಾಭ ಮನುಷ್ಯ ಜಾತಿಗೆ ಏನು ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗೊತ್ತಿದ್ದಾಗ ಈ ಒಂದು ವಿಷಯವನ್ನು ತಾವು ಪ್ರಸ್ತಾಪಿಸಬಹುದು. ಮೂರನೇ ಹಂತದಲ್ಲಿ ಸೈಕ್ಲೋನಿಗೆ ಸಂಬಂಧಿಸಿದಂತೆ ಅಥವಾ ಸೈಕ್ಲೋನನ್ನು ತಡೆ ಹಿಡಿಯುವಂತಹ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಬೇಕು. ಅಂದರೆ ಯಾವೆಲ್ಲ ಅಣೆಕಟ್ಟುಗಳನ್ನು ಕಟ್ತೀವೋ ಅವೆಲ್ಲವೂ ಸ್ಟ್ರೋಮ್ ಬಂದಾಗ ಹರಿದು ಹೋಗಬಾರ್ದು ಅನ್ನುವಂತಹದ್ದು ಅಥವಾ ಮುರಿದು ಹೋಗಬಾರ್ದು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಸೆಟಪ್ ಮಾಡಬೇಕು. ಕೆನಾಲ್ಸ್ಗಳನ್ನು ಸೆಟಪ್ ಮಾಡಬೇಕು. ನೀರು ಜಾಸ್ತಿ ಬಂದಾಗ ಅದು ಹೇಗೆ ಹರಿದು ಹೋಗಬೇಕು ವಾಪಸ್ ಅಂತ ಹೇಳಿ, ಹಾಗೂ ನದಿಗಳ ಜೋಡಣೆ ಮಾಡೋದ್ರಿಂದಾಗಿ ಹೆಚ್ಚಿನ ನೀರು ಯಾವಾಗಾರ ಜಾಸ್ತಿ ಆದಾಗ ಪ್ರವಾಹಗಳನ್ನು ತಡೆ ಹಿಡಿಯುವಂಥದ್ದು. ಸೊ ಸೈಕ್ಲೋನ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಮೂರನೇ ಮುಖ್ಯವಾದ ಪಾಯಿಂಟ್ ಆಗಿರುತ್ತದೆ. ನಾಲ್ಕನೇ ಹಂತದಲ್ಲಿ ಯಾವುದೇ ಪ್ರವಾಹ ಬರಲಿ ಮೊದಲನೇದಾಗಿ ಲೈಟಿನ ಕಂಬಗಳು ಹಾರೋಗ್ತವೆ. ಸೊ ಆ ಒಂದು ರೆಸಿಲಿಯಂಟ್ ಲೈಟಿನ ಕಂಬಗಳನ್ನು ಹಾಕೋದಲ್ಲದೆ ಬಡವರಿಗೆ ಮತ್ತು ಗುಡಿಸಲಲ್ಲಿ ಇರುವಂತಹ ಜನರಿಗೆ ಕಾಂಕ್ರೀಟ್ ಮನೆಯನ್ನು ಸರ್ಕಾರ ಕಟ್ಟಿಕೊಟ್ಟಾಗ ಒಂದಿಷ್ಟು ಸೈಕ್ಲೋನಿಂದ ಆಗುವಂತಹ ಅನಾಹುತವನ್ನು ತಡೆಯಬಹುದು ಮತ್ತು ಜನರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ಸನ್ನು ಹೆಚ್ಚಿಸಬೇಕು. ಸೈಕ್ಲೋನ್ ಬಂದಾಗ ಏನು ಮಾಡಬೇಕು, ಸೈಕ್ಲೋನ್ ಬಂದಾಗ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಒಂದಿಷ್ಟು ಪ್ರಾವಧಾನಗಳನ್ನು ಸರ್ಕಾರ ಕೈಗೊಂಡಾಗ ಇವತ್ತು ದೇಶದಲ್ಲಿ ಆಗ್ತಾ ಇರುವಂತಹ ಸೈಕ್ಲೋನ್ ಅಥವಾ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಿಂದಾಗಿ ಸಾವು ನೋವಾಗಿರಬಹುದು, ಆರ್ಥಿಕ ಲಾಸಸ್ಗಳನ್ನಾಗಿರಬಹುದು ಇನ್ನೂ ಕಡಿಮೆಗೊಳಿಸುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಫೈಂಡಿಂಗ್ ಎ ಹೆಲ್ದಿ ವೇ ಟು ಕುಕ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಅಡುಗೆ ಮಾಡಲು ಇನ್ನೂ ಆರೋಗ್ಯಕರವಾದಂತಹ ಹಾದಿಯನ್ನು ಹುಡುಕುವಂಥದ್ದು ಹೇಗೆ ಅನ್ನುವಂತಹ ಪ್ರಶ್ನೆ. ಸೊ ಯಾಕೆ ಅಡುಗೆ ಬಗ್ಗೆ ಮಾತಾಡ್ತಿದ್ದೀವಿ? ಗ್ರಾಮೀಣ ಪ್ರದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಣ್ಣು ಮಕ್ಕಳು ಸೌದೆಯನ್ನು ಉಪಯೋಗಿಸುವಂಥದ್ದು ಅಥವಾ ಸಗಣಿಯನ್ನು ಒಣಗಿಸಿ ಕೌಡಂಗನ್ನು ಉಪಯೋಗಿಸಿ ಅಡುಗೆ ಮಾಡುವಂಥದ್ದು. ಹಳ್ಳಿಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ ಕಾಣುವಂಥದ್ದು ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಂಜೆ ಅಡುಗೆ ಮಾಡಬೇಕಾದ್ರೆ ಬಹಳ ದೊಡ್ಡ ಪ್ರಮಾಣದ ಹೊಗೆ. ಆ ಹೊಗೆಯಿಂದಾಗಿ ಹೆಣ್ಣು ಮಕ್ಕಳ ಆರೋಗ್ಯ ಆಗಿರಬಹುದು, ಹೆಣ್ಣು ಮಕ್ಕಳ ಜೀವನದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತದೆ ಅನ್ನುವಂಥದ್ದು. ಇವತ್ತು ಈ ಆರ್ಟಿಕಲನ್ನು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಪ್ರಧಾನಮಂತ್ರಿಗಳು ಉಜ್ವಲ 2.0 ಅಂದರೆ 2ನೇ ವರ್ಷನ್ ಶುರು ಮಾಡಿರುವಂತಹ ನಿಟ್ಟಿನಲ್ಲಿ ಇದು ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ವುಮನ್ ಎಂಪವರ್ಮೆಂಟಿಗೆ ಅಥವಾ ವುಮನ್ನ ಹೆಲ್ತಿಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ GS ಪೇಪರ್ 2 ಸೋಷಿಯಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು ನಾವು ನೆನ್ಪಿಟ್ಕೋಬೇಕು. ಭಾರತದಲ್ಲಿ ನಾನು ಹೇಳಿದ ಹಾಗೆ ಬಹಳಷ್ಟು ಬಡ ಕುಟುಂಬದವರು, ಅದರಾಗೂ ಗ್ರಾಮೀಣ ಪ್ರದೇಶದವರು ಸೌದೆ ಅಥವಾ ಕಟ್ಟಿಗೆ ಕೌಡಂಗನ್ನು ಉಪಯೋಗಿಸಿ ಮನೆಯಲ್ಲಿ ಅಡುಗೆ ಮಾಡಲು ಉಪಯೋಗಿಸ್ತಾರೆ. ಆ ಒಂದು ಸೌದೆ ಉರಿಯೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಏನು ರಿಲೀಸ್ ಆಗುತ್ತದೆಯಲ್ಲ ಅದು ಸಿಗರೆಟ್ಗಿಂತ ದೊಡ್ಡ ಮಟ್ಟದಲ್ಲಿ ಡೇಂಜರಸ್ ಆಗಿರುವಂತಹ ಹೊಗೆ ಆಗಿರ್ತದೆ. ಅದರಿಂದಾಗಿ ಬರೀ ಹೆಣ್ಣು ಮಕ್ಕಳ ಆರೋಗ್ಯ ಅಲ್ಲದೆ ಎನ್ವೈರನ್ಮೆಂಟ್ ಮೇಲೂ ಪ್ರಮಾಣ ಬೀಳ್ತಾ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು.
ಹಾಗಾದರೆ ಈ ಸಮಸ್ಯೆಗೆ ಹೊಡೆದಾಡಲು ಸರ್ಕಾರ ಏನು ಕ್ರಮವನ್ನೇ ಕೈಗೊಂಡಿಲ್ವಾ ಅಂತ ನೋಡಿದಾಗ 1980ರ ದಶಕದಲ್ಲಿ ಸ್ಮೋಕ್ಲೆಸ್ ಅಂದರೆ ಹೊಗೆ ಇಲ್ಲದಂತಹ ಒಂದು ಫ್ಯೂಲ್ ಎಫಿಷಿಯೆಂಟ್ ಚೂಲ್ಹಾ ಅಂದರೆ ಅಡುಗೆ ಮಾಡುವಂತಹ ಏನು ಸೆಟಪ್ ಇರುತ್ತಲ್ಲ ಅದನ್ನು ಚೂಲ್ಹಾ ಅಂತೇಳಿ ಹಿಂದಿಲಿ ಕರಿತೀವಿ. ಸೊ 1980ರಲ್ಲಿ ಆ ಒಂದು ಅಡುಗೆ ಮಾಡುವಂತಹ ವ್ಯವಸ್ಥೆಯಲ್ಲಿ ಹೊಗೆ ಬರದೇ ಇರುವಂತಹ ಸಿಸ್ಟಮನ್ನು ಸೆಟಪ್ ಮಾಡಲು ಸರ್ಕಾರ ಮುಂದಾಯಿತು. ಅದಕ್ಕೋಸ್ಕರ ಸರ್ಕಾರ ಒಂದು ನ್ಯಾಷನಲ್ ಪ್ರೋಗ್ರಾಮ್ ಆನ್ ಇಂಪ್ರೂವ್ಡ್ ಚೂಲ್ಹಾ ಅನ್ನುವಂತಹ ಕಾರ್ಯಕ್ರಮವನ್ನು ಶುರು ಮಾಡಿತು. ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದು 1984ರಲ್ಲಿ. ಆ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಸರ್ಕಾರ ಕೊಡ್ತಾ ಇರುವಂತಹ ಸಬ್ಸಿಡಿಯಿಂದ ನಡೀತಿತ್ತು. ಆದರೆ ಸರ್ಕಾರ ಪತನಗೊಂಡು ಹೊಸ ಸರ್ಕಾರ ಬಂದ ಕಾರಣಕ್ಕೆ ಆ ಸಬ್ಸಿಡಿಯಲ್ಲೂ ಹಿಂಜರಿಕೆ ಆಯಿತು. ಸಬ್ಸಿಡಿ ಆದ ಕಾರಣಕ್ಕೆ ಸರ್ಕಾರದ ಮೇಲೆ ನಂಬಿಕೆ ಇಲ್ದಂಗೆ ಜನರು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಇಂಟ್ರೆಸ್ಟನ್ನು ಕಳ್ಕೊಂಡ್ರು. ಇಂಟ್ರೆಸ್ಟ್ ಕಳ್ಕೊಂಡ ನಂತರ ಆಬ್ವಿಯಸ್ಲಿ ಅದೊಂದು ಪ್ರೋಗ್ರಾಮ್ ಫೇಲ್ಯೂರ್ ಆಗುತ್ತದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಸೊ 1984ರಲ್ಲಿ ಮಾಡಿದಂತಹ ಈ ಒಂದು ಕಾರ್ಯಕ್ರಮ ಪೂರ್ಣವಾಗಿ ಫೇಲ್ಯೂರ್ ಆಯಿತು ಅನ್ನುವಂಥದ್ದು ಗೊತ್ತಾಯಿತು. ತದನಂತರ ಸರ್ಕಾರ 2013ರಲ್ಲಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG ಒಂದು ಸ್ಕೀಮನ್ನು ತಂತು. ಅದರ ಹೆಸರು ಪಹಲ್ ಅನ್ನೋದಾಗಿತ್ತು. ಈ ಒಂದು ಪಹಲ್ ಸ್ಕೀಮ್ನ ಅಡಿಯಲ್ಲಿ ಮುಖ್ಯವಾಗಿ ಆರೋಗ್ಯದ ಕ್ಷೇತ್ರದ ಮೇಲೆ ಎಷ್ಟರ ಮಟ್ಟಿಗೆ ಸೌದೆ ಬಳಸುವಂತಹ ಕಾರಣಕ್ಕೆ ಆಗ್ತಾ ಇದೆಯೋ ಅದನ್ನು ತೆಗೆದುಹಾಕುವಂಥದ್ದು ಮುಖ್ಯ ಆಬ್ಜೆಕ್ಟಿವ್ ಆಗಿತ್ತು ಈ ಒಂದು ಕಾರಣದ್ದು. ಅದರ ಜೊತೆಯಲ್ಲಿ ಹೆಣ್ಣು ಮಕ್ಕಳು ಸೌದೆ ಆಯ್ಸಕ್ಕೆ ಹೋಗಿ ಅಥವಾ ಸಗಣಿಯಿಂದ ತಯಾರಿ ಮಾಡುವಂತಹ ಕೌಡಂಗ್ ಆಗಿರಬಹುದು, ಅವುಗಳನ್ನು ತಯಾರಿ ಮಾಡೋದರಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಹಿಂದೆ ಹಾಕ್ತಾ ಇದ್ರು. ಸೊ ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮದಿಂದಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಸಮಯ ಕೊಡಲು ಅನುಕೂಲವಾಗುತ್ತದೆ ಅನ್ನುವಂಥದ್ದು ಮತ್ತು ಅಡುಗೆ ಮಾಡೋದೇ ಅವರ ಜೀವನದ ದೊಡ್ಡ ಕೆಲಸ ಆಗೋಗಿತ್ತು. ಸೊ ಆ ಅಡುಗೆಯಿಂದ ಹೊರಬಂದು ಅಂದರೆ ಗ್ಯಾಸ್ ಇದ್ದಾಗ ಅಡುಗೆ ಬೇಗ ಮಾಡೋದ್ರಿಂದ ಅವರಿಗೆ ಒಂದಿಷ್ಟು ಹೆಚ್ಚಿನ ಸಮಯ ತಮ್ಮ ಆರೋಗ್ಯ ಅಥವಾ ತಮ್ಮನ್ನು ತಾವು ನೋಡ್ಕೊಳ್ಳಲು ಸಿಗುತ್ತದೆ ಅನ್ನುವಂಥದ್ದು ಮತ್ತು ಲೇಬರ್ ಮಾರ್ಕೆಟ್, ಹೆಣ್ಣು ಮಕ್ಕಳು ಅಡುಗೆ ಅಥವಾ ಮನೆ ಕೆಲಸಗಳು ಬೇಗ ಮುಗಿಸಿದಾಗ ಅವರ ಉಳಿದಂತಹ ಸಮಯವನ್ನು ಲೇಬರ್ ಮಾರ್ಕೆಟ್ ಆಗಿ ಅಥವಾ ಮಾರುಕಟ್ಟೆಯಲ್ಲಿ ಒಂದು ಪ್ರೊಡಕ್ಟಿವ್ ಕೆಲಸಕ್ಕೆ ಇನ್ವೆಸ್ಟ್ ಮಾಡುವಂತಹ ಅವಕಾಶಗಳು ಜಾಸ್ತಿ ಆಗ್ತವೆ ಅನ್ನುವಂತಹ ಕಾರಣಕ್ಕೆ ಪಹಲ್ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿತ್ತು. ಹಾಗೂ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇಂಪ್ರೊವೈಸೇಷನ್ಗಳು ಎನ್ವೈರ್ಮೆಂಟ್ ನಿಸರ್ಗದಲ್ಲಿ, ಯಾಕಂದರೆ ಹೊಗೆ ಏನು ಹೊರಬರ್ತಿತ್ತೋ ಅದರಿಂದಾಗಿ ವಾಯು ಪ್ರದೂಷಣ ಜಾಸ್ತಿ ಆಗುವಂತಹ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು. ಆ ಒಂದು ಕ್ಲೈಮೇಟ್ನಲ್ಲಿ ಮುಖ್ಯವಾಗಿ ವಾತಾವರಣ ಕ್ಲೈಮೇಟಿಗೆ ಸಂಬಂಧಿಸಿದಂತೆ ಪ್ರಾಬ್ಲಮ್ಸ್ಗಳನ್ನ ಏನು ಸಹ ನಾವು ಎದುರಿಸ್ತಾ ಇದ್ದೀವೋ ಅವುಗಳನ್ನು ತಡೆ ಹಿಡಿಯುವಂಥದ್ದು ಅನುಕೂಲವಾಗ್ತಿತ್ತು. ಮತ್ತು ಆರೋಗ್ಯ, ಇವು ಮೂರು ಅತಿ ಮುಖ್ಯವಾಗಿ ಸಮಸ್ಯೆಗಳನ್ನು ನಾವು ಸರಿಪಡಿಸಲು ಒಂದೇ ಕಾರ್ಯಕ್ರಮದಿಂದ ಸಾಧ್ಯವಾಗ್ತಿತ್ತು ಅನ್ನುವಂತಹ ನಿಟ್ಟಿನಲ್ಲಿ 2013ರಲ್ಲಿ ಪಹಲ್ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿತ್ತು. ಆ ಒಂದು ಪಹಲ್ ಕಾರ್ಯಕ್ರಮವನ್ನೇ ಬದಲಾಯಿಸಿ 2016ರಲ್ಲಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಅನ್ನುವಂತಹ ಕಾರ್ಯಕ್ರಮವನ್ನು ತಂತು. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನೀತಿ ಆಯೋಗ 2025ರಷ್ಟೊತ್ತಿಗೆ ಪ್ರತಿಯೊಬ್ಬರ ಮನೆಯಲ್ಲೂ LPG ಕನೆಕ್ಷನ್ ಶುರು ಮಾಡುವಂತಹ ವ್ಯವಸ್ಥೆಯನ್ನು ಅಥವಾ ರೋಡ್ ಮ್ಯಾಪನ್ನು ತಯಾರಿ ಮಾಡಿತು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾನೆ ಇದೆ. ಹೆಚ್ಚಿನ ಸಬ್ಸಿಡಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆ LPG ಉಪಯೋಗಿಸುವಂತಹ ಕಡೆಗೆ ಪ್ರಾವಧಾನಗಳನ್ನು ಮಾಡ್ತಾ ಇರುವಂಥದ್ದು. LPG ಕನೆಕ್ಷನ್ ಇವತ್ತು 2014-15ರಲ್ಲಿ ನೋಡಿದಾಗ 56% ವಿತ್ತು. 2019ರಲ್ಲಿ ಅದೇ 94% ಹೆಚ್ಚಳ ಕನೆಕ್ಷನ್ಸ್ನಲ್ಲಿ ಆಗಿದೆ ಅನ್ನುವಂಥದ್ದು. ಇವತ್ತು ಬಹಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ಅಥವಾ ಮನೆಯಲ್ಲಿ ಇರುವಂತಹ ಜನರು ಕಟ್ಟಿಗೆ ಹಾಗೂ ಕೌಂಡಂಗ್ ಮೇಲೆ ಅಥವಾ ಸಗಣಿಯ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಿದ್ದಾರೆ ಅಡುಗೆ ಮಾಡೋದಕ್ಕೋಸ್ಕರ. ಯಾಕಂದರೆ ಬಹಳಷ್ಟು ಜನರಲ್ಲಿ ಇರುವಂತಹ ಅನಿಸಿಕೆ ಏನಪ್ಪ ಅಂತಂದರೆ ಆ ಒಂದು ಕಟ್ಟಿಗೆ ಉಪಯೋಗಿಸೋದ್ರಿಂದ ಅಡುಗೆ ಮಾಡುವಂತಹ ವ್ಯವಸ್ಥೆಗೆ ₹0 ಖರ್ಚಾಗುತ್ತೆ. ಈಗ ನೀವು ಸಿಲಿಂಡರ್ ಯೂಸ್ ಮಾಡ್ತೀವಪ್ಪ, ಸಿಲಿಂಡರ್ ಯೂಸ್ ಮಾಡಿದರೆ ಪ್ರತಿ ತಿಂಗಳು ಅದನ್ನು ರೀಫಿಲ್ ಮಾಡಿಸ್ಬೇಕು. ರೀಫಿಲ್ ಮಾಡಿಸೋದಕ್ಕೋಸ್ಕರ ಒಂದಿಷ್ಟು ಹಣ ಹಾಕಬೇಕು. ಆ ಹಣ ಹಾಕೋದಕ್ಕೋಸ್ಕರ ಏನಕ್ಕೆ ಸುಮ್ಮನೆ ಜಾಸ್ತಿ ಖರ್ಚಾಗುತ್ತೆ ಅಂಥೇಳಿ ಜನ ಮತ್ತೆ ಈ ಒಂದು ಸಿಲಿಂಡರ್ಗಳನ್ನು ಬರೀ ಟೀ, ಸ್ನ್ಯಾಕ್ಸ್ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಉಪಯೋಗಿಸ್ಕೊಂಡ್ಬಿಟ್ಟು ಬೇರೆ ಸಮಯದಲ್ಲಿ ಮತ್ತೆ ಕಟ್ಟಿಗೆ ಒಲೆನೇ ಶುರು ಮಾಡಿಬಿಡೋದು. ಈ ಒಂದು ಸಿಸ್ಟಮ್ ಅಥವಾ ಈ ಒಂದು ಸಾಮಾಜಿಕ ಆಲೋಚನೆ ಇವತ್ತಿಗೂ ಸಮಾಜದಲ್ಲಿ ಇರುವಂಥದ್ದು. ಮುಖ್ಯವಾಗಿ ಹೆಣ್ಣು ಮಕ್ಕಳು ಕೆಲಸ ಮಾಡಿ ಅವರಿಂದಾಗಿ ಎಷ್ಟರ ಮಟ್ಟಿಗೆ ನಾವು ಆರ್ಥಿಕ ಆದಾಯವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಉದಾಹರಣೆಗೆ ಒಂದು ಹೆಣ್ಣು ಹೊರಗೆ ಹೋಗಿ ಕೆಲಸ ಮಾಡ್ತಿದ್ದಾಳೆ ಅಂತಂದರೆ ತಿಂಗಳಿಗೆ ಒಂದು 5,000 6,000 ದುಡಿತಾಳೆ ಅಂದ್ಕೊಳ್ಳಿ. ಹೆಣ್ಣು ದುಡಿದಂತಹ ಹಣ 5-6 ಸಾವಿರ ಇದ್ದಾಗ ತಿಂಗಳಿಗೆ ₹700 ಸಿಲಿಂಡರ್ ರೀಫಿಲ್ ಮಾಡಿಸೋದಕ್ಕೆ ಕಷ್ಟ ಅನಿಸಲ್ಲ. ಅದೇ ಹೆಣ್ಣು ಮನೆಯಲ್ಲೇ ಇದ್ದಾಳೆ, ಏನು ದುಡಿತಾನೇ ಇಲ್ಲ ಅಂತಂದಾಗ ಇನ್ನೇನು ಹೊರಗೆಲ್ಲೂ ಹೋಗ್ತಾ ಇಲ್ಲಲ್ಲ, ಅಡುಗೆ ಅನ್ನೋದು ಕಟ್ಟಿಗೆಯಲ್ಲೇ ಮಾಡಲಿ ಇನ್ನೇನಕ್ಕೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಸ್ಟಡಿಯ ಪ್ರಕಾರ
ಜನ ಸಿಲಿಂಡರನ್ನು ರೀಫಿಲ್ ಮಾಡಿಸೋದು ಹೆಣ್ಣು ಮಕ್ಕಳ ಅಪಾರ್ಚುನಿಟಿ ಕಾಸ್ಟ್ ಮೇಲೆ ಡಿಪೆಂಡೆಂಟ್ ಆಗಿದೆ ಅನ್ನುವಂತಹ ಮಾತನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಒಟ್ಟಾರೆ. ಸೊ ಹೆಣ್ಣು ಮಕ್ಕಳು ಮಾಡುವಂತಹ ಕೆಲಸ ಯಾವುದು ಅನ್ನೋದರ ಮೇಲೆ ಡಿಪೆಂಡ್ ಆಗಿ ಸಮಾಜದಲ್ಲಿ ಇವತ್ತು ಸಿಲಿಂಡರ್ನ ಬಳಕೆಯ ವ್ಯವಸ್ಥೆ ನಡೀತಾ ಇದೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಲಾಭ ಅಥವಾ ಇನ್ನೂ ಹೆಚ್ಚಿನ ಆಕ್ಸೆಸಿಬಿಲಿಟಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಉಜ್ವಲ ಸ್ಕೀಮ್ನಲ್ಲಿ ಪ್ರಧಾನಮಂತ್ರಿಗಳು ಉಜ್ವಲ 2.0 ಸ್ಕೀಮನ್ನು ಶುರು ಮಾಡಿರುವಂಥದ್ದು. ಉಜ್ವಲ 2.0 ಸ್ಕೀಮ್ನಲ್ಲಿ 2 ಮುಖ್ಯವಾದ ಪ್ರಾವಧಾನಗಳಿದ್ದಾವೆ. ಇದನ್ನು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಮೊದಲನೇದು ಡೆಪಾಸಿಟ್ ಇಲ್ಲದ ಹಾಗೆ LPG ಕನೆಕ್ಷನ್. ಯಾಕಂದರೆ ಯಾವುದೇ ಸಿಲಿಂಡರ್ ಪಡ್ಕೋಬೇಕು ಅಂತಂದರೆ 3200, ಯಾಕಂದರೆ ಬೆಂಗಳೂರಲ್ಲಿ ನಾನು ತಗೊಳ್ಬೇಕಾದ್ರೆ 3200 ರೂಪಾಯಿ ಕೇಳಿದ್ರು 2 ಸಿಲಿಂಡರ್ಗೆ ಡೆಪಾಸಿಟ್. ಆ ಒಂದು ಡೆಪಾಸಿಟನ್ನು ತೆಗೆದುಹಾಕಿ ಕಡಿಮೆ ಅಥವಾ ಲೋ ಇನ್ಕಮ್ ಫ್ಯಾಮಿಲೀಸಿಗೆ ಅನುಕೂಲವಾಗುವಂತೆ ಡೆಪಾಸಿಟ್ ಫ್ರೀ LPG ಕನೆಕ್ಷನನ್ನು ಕೊಡ್ತಾ ಇರುವಂಥದ್ದು. ಹಾಗೂ ಕೋವಿಡ್-19 ಸಮಯದಲ್ಲಿ ಈ ವಲಸೆ ಕೆಲಸಗಾರರು ಬಹಳ ಹಳ್ಳಿಯಿಂದ ಸಿಟಿಗೆ ಅಥವಾ ಸಿಟಿಯಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರುವಂಥದ್ದು ನಾವು ನೋಡಿದ್ವಿ. ಆ ಒಂದು ಸಮಸ್ಯೆಯನ್ನು ಪರಿಹರಿಸಲು ಯಾವಾಗಲೂ ಅಡ್ರೆಸ್ ಪ್ರೂಫ್ ಕೇಳ್ತಾರೆ LPG ಕನೆಕ್ಷನ್ ಬೇಕಾದಾಗ. ಸೊ ಯಾವುದೇ ಅಡ್ರೆಸ್ ಪ್ರೂಫ್ ಇಲ್ಲದೆ LPG ಕನೆಕ್ಷನನ್ನು ಪಡೆಯುವಂತಹ ಪ್ರಾವಧಾನಗಳನ್ನು ಜನರಿಗೆ ಮಾಡಿಕೊಡ್ತಾ ಇರುವಂಥದ್ದು ಈ ಒಂದು 2.0 ಸ್ಕೀಮ್ನಲ್ಲಿ ಮಾಡಿದೆ ಅನ್ನುವಂಥದ್ದು 2 ಮುಖ್ಯವಾದ ಪ್ರಾವಧಾನಗಳು ನೆನ್ಪಿಟ್ಕೋಬೇಕು. ಹಾಗೂ ಇದೇ ಹಂತದಲ್ಲಿ ಉಜ್ವಲ 1.0 ಅಥವಾ ಉಜ್ವಲ 2016ರಲ್ಲಿ ಶುರು ಮಾಡಿದಾಗ ಅದರಿಂದ ಆದಂತಹ ಅನಾಲಿಸಿಸನ್ನು ಸರ್ಕಾರ ಸರಿಯಾಗಿ ಪರಿಗಣನೆಗೆ ತಗೊಂಡಿದ್ದಾಗ ಸರ್ಕಾರಕ್ಕೆ ಅರ್ಥ ಆಗ್ತಿತ್ತು LPG ಇವತ್ತು ಜನರ ಪ್ರಯಾರಿಟಿ ಅಲ್ಲ ಅನ್ನುವಂಥದ್ದು. ಅಂದರೆ ಸರ್ಕಾರ ಏನೋ ಸಿಲಿಂಡರ್ ಕೊಡೋಕೆ ರೆಡಿ ಇದೆ, ಸಬ್ಸಿಡಿ ಕೊಡೋಕೆ ರೆಡಿ ಇದೆ, ಬಟ್ ಜನ ಅದನ್ನು ಬಳಕೆ ಮಾಡೋದಕ್ಕೆ ರೆಡಿ ಇಲ್ಲ ಅಂತಂದಾಗ ಅದರಿಂದಾಗಿ ವಾತಾವರಣ ಅಥವಾ ಕ್ಲೈಮೇಟ್ ಚೇಂಜ್ ಇಲ್ಲ ಅಂದರೆ ಆರೋಗ್ಯ ಇವೆಲ್ಲ ಕ್ಷೇತ್ರಗಳಲ್ಲಿ ನಾವು ಇಂಪ್ರೂವ್ಮೆಂಟ್ಸನ್ನು ಕಾಣಲು ತಂದಿರುವಂತಹ ವ್ಯವಸ್ಥೆ ಫೇಲ್ ಆಗುವಂಥದ್ದು ಖಚಿತವಾಗುತ್ತದೆ ಅನ್ನುವಂತಹ ಒಂದು ಕಾಷನನ್ನು ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಯಾರೆಲ್ಲ ಬಡವರಿದ್ದಾರೆ ಅಥವಾ ಬಡವರು LPG ಅನ್ನುವಂಥದ್ದು ಒಂದು ದೊಡ್ಡ ಮನೆ ಕೆಲಸ ಅಥವಾ ಬಹಳ ವೇಸ್ಟ್ಫುಲ್ ಖರ್ಚು ಅಂತ ಕನ್ಸಿಡರ್ ಮಾಡ್ತಾರೋ ಅವ್ರಿಗೋಸ್ಕರ ಒಂದಿಷ್ಟು ಆಲ್ಟರ್ನೇಟಿವ್ಸ್ಗಳನ್ನು ತರುವ ಅವಶ್ಯಕತೆ ಇದೆ. ಈ ಒಂದು ಸಮಸ್ಯೆ ಏನು ಎನ್ವೈರ್ಮೆಂಟು, ಹೆಲ್ತು, ಕ್ಲೈಮೇಟು ಅನ್ನುವಂಥದ್ದು ಮಾತಾಡ್ತಿದ್ದೀವೋ ಈ ಸಮಸ್ಯೆಗಳನ್ನು ಪರಿಹರಿಸಲು ಜನರಿಗೆ ಇನ್ನೊಂದು ಆಪ್ಷನ್ ಕೊಟ್ಟಾಗ LPG ಯಾರೋ ಯೂಸ್ ಮಾಡಿರಿ, ಇಲ್ಲ ಅಂತಂದರೆ ಇನ್ನೊಂದು ಆಲ್ಟರ್ನೇಟಿವ್ ಇದೆ. ಸೋಲಾರ್ ಆಗಿರ್ಬೋದು, ಸೋಲಾರ್ ಕುಕ್ಕರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಕುಕ್ಕರ್ ಆಗಿರ್ಬೋದು. ಯಾಕಂದರೆ ಇವತ್ತು ಎಲೆಕ್ಟ್ರಿಸಿಟಿನೂ ಕಡಿಮೆ ರೇಟಲ್ಲೇ ಸಿಗ್ತಾ ಇದೆ ಜನರಿಗೆ. ಸ್ಮೋಕ್ಲೆಸ್ ಚೂಲಾಗಳು, ಬಯೋಗ್ಯಾಸ್ಗಳು. ಸೊ ಇವೆಲ್ಲ ಆಲ್ಟರ್ನೇಟಿವ್ ಫ್ಯೂಲ್ಸ್ಗಳು. ಸೊ ಇದನ್ನು ಉಪಯೋಗಿಸಲು ಜನರಿಗೆ ಉತ್ತೇಜಿಸಬೇಕು. ಆವಾಗ ಜನ ಕಂಪ್ಯಾರಿಸನ್ ಮಾಡಿ ಅವ್ರಿಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ತಗೊಂತಾರೆ. ಒಂದೇ ಆಪ್ಷನ್ ಕೊಟ್ಟಾಗ ಜನರು ಬೇಕಾದರೆ ತಗೋತಾರೆ, ಬೇಡ ಅಂದರೆ ಬಿಟ್ಬಿಡ್ತಾರೆ. ಬೇಡವಾದಾಗಲೂ ಸಹ ಜನರಿಗೆ ಆಲೋಚನೆ ಮಾಡೋಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಾಗ ಅದರಿಂದಾಗಿ ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆ ತರಲು ಇನ್ನೂ ಹೆಚ್ಚಿನ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಈ ಆಲ್ಟರ್ನೇಟಿವ್ ಫ್ಯೂಲ್ಸ್ ಸೋಲಾರು, ಎಲೆಕ್ಟ್ರಿಕ್ಕು ಇವುಗಳ ಮೇಲೆ ಹೆಚ್ಚಿನ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮತ್ತು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮಾಡಿ ಹೊಸ ಹೊಸ ತಂತ್ರಜ್ಞಾನವನ್ನು ಮುಂದೆ ತರುವ ಅವಶ್ಯಕತೆ ಇದೆ ಮಾರುಕಟ್ಟೆಯಲ್ಲಿ ಅನ್ನೋ ಹೇಳುವಂಥದ್ದು. ಸೊ ಇವತ್ತು ದೇಶದಲ್ಲಿ ಎನರ್ಜಿ ಸೆಕ್ಯೂರಿಟಿಯನ್ನು ಅಡಿಗೆ ಮಾಡೋದಕ್ಕೆ ಸಂಬಂಧಿಸಿದಂತೆ ಏನು ಸರ್ಕಾರ ಪ್ರಯತ್ನಗೊಳಿಸುತ್ತದೆಯೋ ಅದರ ಮೇಲೆ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಜೀವನದಲ್ಲಿ ಆರೋಗ್ಯದ ಕ್ಷೇತ್ರವಾಗಿರಬಹುದು, ಅವರ ಪ್ರೊಡಕ್ಟಿವಿಟಿ ಆಗಿರಬಹುದು, ಅವರ ಎಫಿಷಿಯನ್ಸಿ ಆಗಿರಬಹುದು, ಹೆಚ್ಚಿನ ಮಟ್ಟದಲ್ಲಿ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ರೂಪಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಒಟ್ಟಾರೆ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ದ ಇಂಡಿಯನ್ ಎಕಾನಮಿ ಇಸ್ ಸ್ಟ್ರಗಲಿಂಗ್ ಟು ರಿಕವರ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಕೋವಿಡ್-19ನಿಂದಾಗಿ 2020ರಿಂದ ಲಾಕ್ಡೌನ್ ಆಗಿರಬಹುದು, ಆರ್ಥಿಕ ಚಟುವಟಿಕೆಗಳಲ್ಲಿ ಆದಂತಹ ಹಿನ್ನಡತೆ ಆಗಿರಬಹುದು. ಇವೆಲ್ಲ ಕಾರಣದಿಂದಾಗಿ ದೇಶದ ಆರ್ಥಿಕ ವ್ಯವಸ್ಥೆ ಕುಗ್ಗು ಹೋಗಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತೇ ಇರುವಂಥದ್ದು. ಬರೀ ಕುಗ್ಗು ಹೋಗಿದೆ ಅನ್ನುವಂಥದ್ದು ಸಾಮಾನ್ಯ ಜನರು ಹೇಳುವಂಥದ್ದು. ಅದಕ್ಕೋಸ್ಕರ ತಾವು ಕೊಡುವಂತಹ ಫ್ಯಾಕ್ಟ್ಸ್ಗಳೇನು ಅದು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಣ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಒಂದು ರಿಪೋರ್ಟನ್ನು ಹೊರತರುತ್ತದೆ, ವರ್ಲ್ಡ್ ಎಕಾನಾಮಿಕ್ ಔಟ್ಲುಕ್ ಅನ್ನುವಂಥದ್ದು. ನೆನ್ಪಿಟ್ಕೊಳ್ಳಿ, ಯಾಕಂದರೆ ರಿಪೋರ್ಟ್ಸಿಗೆ ಸಂಬಂಧಿಸಿದಂತೆ UPSCಯಲ್ಲಿ ಬರ್ತಾ ಇರುವಂತಹ ಪ್ರಶ್ನೆಗಳು ಹೆಚ್ಚಾಗ್ತಾ ಇದ್ದಾವೆ. ಆ್ಯಂಡ್ ಈ ಒಂದು ವರ್ಲ್ಡ್ ಎಕಾನಾಮಿಕ್ ಔಟ್ಲುಕ್ ಅನ್ನುವಂತಹ ರಿಪೋರ್ಟ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೊರತರುತ್ತದೆ. ಈ ಒಂದು ರಿಪೋರ್ಟ್ ಹೇಳ್ತಾ ಇರೋ ಹಾಗೆ ದೇಶದಲ್ಲಿ ಆದಂತಹ ಕೋವಿಡ್-19ನಿಂದಾಗಿ ಆರ್ಥಿಕ ಹಿನ್ನಡತೆ ಏನೋ ನಿಜ. ಆರ್ಥಿಕ ಹಿನ್ನಡೆ ಆದ ನಂತರ ಈಗ ಮತ್ತೆ ರಾಷ್ಟ್ರಗಳು ವ್ಯಾಕ್ಸಿನೇಷನ್ ಅಂತ ಹೇಳಿ ಅಥವಾ ಕಂಟೈನ್ಮೆಂಟ್ ಝೋನ್ಗಳು, ಸೋಷಲ್ ಡಿಸ್ಟೆನ್ಸಿಂಗು ಇವೆಲ್ಲ ಮಾಡಿಬಿಟ್ಟು ಮತ್ತೆ ಮಾರುಕಟ್ಟೆಯನ್ನು ಶುರು ಮಾಡಿದ್ದಾವೆ. ಈ ಮಾರುಕಟ್ಟೆಯನ್ನು ಶುರು ಮಾಡಿದ ನಂತರ ಆರ್ಥಿಕ ವ್ಯವಸ್ಥೆ ಮತ್ತೆ ಸರಿ ಹೋಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಬಟ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಕೊಡುವಂತಹ ರಿಪೋರ್ಟ್ನ ಪ್ರಕಾರ
ಡೆವಲಪ್ಡ್ ಕಂಟ್ರೀಸ್ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಿದ್ದಾವೆ ಹೊರತು ಎಮರ್ಜಿಂಗ್ ಎಕಾನಮೀಸ್ ಭಾರತ ಆಗಿರಬಹುದು, ಏಷ್ಯಾದಲ್ಲಿ ಇರುವಂತಹ ಒಂದಿಷ್ಟು ರಾಷ್ಟ್ರಗಳು ಬೆಳೀತಾ ಇಲ್ಲ ಅನ್ನುವಂಥದ್ದು. ಉದಾಹರಣೆಗೆ 2020ರಲ್ಲಿ ಪ್ರಪಂಚದ ಆರ್ಥಿಕ ವ್ಯವಸ್ಥೆ 6% ಹೆಚ್ಚಳ ಅಥವಾ ಗ್ರೋತನ್ನು ಕಾಣಲಿದೆ ಅನ್ನುವಂತಹ ಮಾತನ್ನು ಹೇಳಲಾಗಿತ್ತು. ಈ 6% ಹೆಚ್ಚಳ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ತೋರಿಸ್ತಾ ಇದೀವೋ ಇದು ಅಡ್ವಾನ್ಸ್ಡ್ ಕಂಟ್ರೀಸ್ ಅಂದರೆ ಡೆವಲಪ್ಡ್ ರಾಷ್ಟ್ರಗಳಿಗೆ ಹೆಚ್ಚಿನ ಲಾಭವನ್ನು ಕೊಡಲು ಸಾಧ್ಯವಾಗ್ತಿದೆ ಹೊರತು ಎಮರ್ಜಿಂಗ್ ರಾಷ್ಟ್ರಗಳಿಗೆ ಅಲ್ಲ ಅನ್ನುವಂಥದ್ದು. ಹಾಗಾದರೆ ಯಾಕೆ ಡೆವಲಪ್ಡ್ ಕಂಟ್ರೀಸ್ ಮಾತ್ರ ಬೆಳೀತಾ ಇದ್ದಾವೆ, ಎಮರ್ಜಿಂಗ್ ರಾಷ್ಟ್ರಗಳು ಬೆರೀತಿಲ್ಲ ಅನ್ನುವಂತಹದಕ್ಕೆ 2 ಮುಖ್ಯವಾದ ಕಾರಣಗಳನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಮೊದಲನೇದು ತಮಗೆಲ್ಲ ಗೊತ್ತಿದೆ, ವ್ಯಾಕ್ಸಿನೇಷನ್ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಡೆವಲಪಿಂಗ್ ರಾಷ್ಟ್ರಗಳಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಸುಮಾರು US ಅಲ್ಲಿ ಅಥವಾ ಬೇರೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ನೋಡಿದಾಗ 40-50% ಹೆಚ್ಚಿನ ಜನರಿಗೆ ಆಗಲೇ ವ್ಯಾಕ್ಸಿನೇಷನನ್ನು ಕೊಟ್ಟು ಬೂಸ್ಟರ್ ಡೋಸ್ ಅನ್ನುವಂಥದ್ದನ್ನು ಮಾತಾಡ್ತಿದ್ದಾರೆ. ಬಟ್ ಭಾರತ ಅಥವಾ ಬೇರೆ ಎಮರ್ಜಿಂಗ್ ರಾಷ್ಟ್ರಗಳಲ್ಲಿ ಇನ್ನೂ ಬರೀ 11% ವ್ಯಾಕ್ಸಿನೇಷನನ್ನು ಸಾಧಿಸಲು ಸಾಧ್ಯವಾಗಿರುವಂಥದ್ದು. ಸೊ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರುವಂತಹ ವ್ಯಾಕ್ಸಿನೇಷನ್ ಡೆವಲಪ್ಡ್ ರಾಷ್ಟ್ರಗಳಲ್ಲಿ ಇರುವಂತಹ ರಿಸೋರ್ಸಸ್ಗಳು ಅವರಿಗೆ ಅನುಕೂಲವಾಗಿದ್ದಾವೆ ಹೆಚ್ಚಿನ ವ್ಯಾಕ್ಸಿನನ್ನು ಪಡ್ಕೊಳ್ಳೋದಕ್ಕೋಸ್ಕರ. ಆ ಒಂದು ಕಾರಣಕ್ಕೆ ಅವರ ಆರ್ಥಿಕ ಚಟುವಟಿಕೆಗಳನ್ನು ಬೇಗ ಶುರು ಮಾಡಲು ಕಾರಣವಾಗ್ತಿದೆ. ಅದೇ ನಿಟ್ಟಿನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಆ ಒಂದು ಡೆವಲಪ್ಡ್ ಕಂಟ್ರೀಸ್ ಹತ್ರ ಇರುವಂತಹ ದೊಡ್ಡ ಪ್ರಮಾಣದ ಫಿಸ್ಕಲ್ ಸಿಚುವೇಶನ್ ಏನಿದೆ, ಅಂದರೆ ಅವ್ರ ಹತ್ರ ಹಣ ಇದೆ, ಅವರು ಅಷ್ಟು ದೊಡ್ಡ ಮಟ್ಟದ ಎಕಾನಮಿ ಆಗಿರೋದ್ರಿಂದ ಅವರು ದೊಡ್ಡ ಪ್ರಮಾಣದಲ್ಲಿ ಡೊಮೆಸ್ಟಿಕ್ ಸ್ಟಿಮ್ಯುಲೇಜ್ ಪ್ಯಾಕೇಜಸ್, ಯಾಕಂದರೆ ಆರ್ಥಿಕ ಮಂದಿ ಅಥವಾ ಆರ್ಥಿಕ ವ್ಯವಸ್ಥೆ ಕುಗ್ಗಿದಾಗ ಸರ್ಕಾರ ಇನ್ವೆಸ್ಟ್ ಮಾಡಬೇಕಾಗುತ್ತದೆ ಮಾರುಕಟ್ಟೆಯಲ್ಲಿ ಡಿಮಾಂಡನ್ನು ಹೆಚ್ಚಿಸೋದಕ್ಕೋಸ್ಕರ, ಅಥವಾ ಇಂಡಸ್ಟ್ರಿಗಳು ಎಲ್ಲಾದರೂ ಸೋಲ್ತಾ ಇದ್ದರೆ ಅವ್ರಿಗೆ ಕೈ ಹಿಡಿದು ಮೇಲೆ ಎತ್ತೋದಕ್ಕೋಸ್ಕರ. ಭಾರತದ ಹತ್ರ ಸರ್ಕಾರ ಹತ್ರನೇ ದುಡ್ಡಿಲ್ಲ, ಇನ್ನು ಎಲ್ಲಿ ಡೊಮೆಸ್ಟಿಕ್ ಇಂಡಸ್ಟ್ರಿ ಅಥವಾ ಜನರಲ್ಲಿ ಡಿಮಾಂಡನ್ನು ಹೆಚ್ಚಿಸೋದಕ್ಕೋಸ್ಕರ ಹಣ ಅವ್ರಿಗೆ ಕೊಡುವಂಥದ್ದು ಅಥವಾ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ಸಿಗೆ ಮುಂದಾಗುತ್ತದೆ. ಸೊ ಡೆವಲಪ್ಡ್ ರಾಷ್ಟ್ರಗಳ ಹತ್ರ ಇರುವಂತಹ ಫಿಸ್ಕಲ್ ಸಿಚುವೇಶನ್ ಸ್ಟಿಮ್ಯುಲಸ್ ಪ್ಯಾಕೇಜನ್ನು ಕೊಡುವಂತಹ ನಿಟ್ಟಿನಲ್ಲಿ ಅನುಕೂಲ ಮಾಡ್ತಾ ಇರೋದ್ರಿಂದ ಈ 2 ಮುಖ್ಯ ಕಾರಣಗಳಿಂದಾಗಿ ಆರ್ಥಿಕ ವ್ಯವಸ್ಥೆ ಡೆವಲಪ್ಡ್ ರಾಷ್ಟ್ರಗಳದ್ದು ಹೆಚ್ಚಿಗೆ ಬೆಳೀತಾ ಇದೆ ಡೆವಲಪಿಂಗ್ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದರೆ ಅನ್ನುವಂಥದ್ದು. ಹಾಗೆ ಜನರಲ್ ಮಾತಾಡಿದ ನಂತರ ಭಾರತದ ಆರ್ಥಿಕ ವ್ಯವಸ್ಥೆ ನೋಡಿದಾಗ 2020 ಮತ್ತು 2021ರಲ್ಲಿ 7% ಹಿನ್ನಡೆತೆಯನ್ನು ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡಿದ್ವಿ. ಇವತ್ತು ದೇಶದ ರಿಟೇಲ್ ಇನ್ಫ್ಲೇಷನ್ ಅಂದರೆ ನಾವು ದಿನಬಳಕೆ ಮಾಡ್ತಾ ಇರುವಂತಹ ವಸ್ತುಗಳ ದುಬಾರಿ ಆದಂತಹ ಸಂದರ್ಭ ನೋಡಿದಾಗ 6% ಹೆಚ್ಚಳವಾಗಿದೆ. ಇದು RBIನ ಸೇಫ್ ಲೆವೆಲ್ಕಿನ ಹೊರಗಿದ್ದು ಇದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು RBIನ ಎದುರುಗಡೆ ದೊಡ್ಡ ಪ್ರಶ್ನೆ ಆಗಿದೆ. ಸೊ ಯಾವಾಗಲೇ ಇನ್ಫ್ಲೇಷನ್ ಜಾಸ್ತಿ ಆದ ನಂತರ RBI ಬಹುಮುಖ್ಯವಾಗಿ ರೆಪೋ ರೇಟ್ನಲ್ಲಿ ಮಾಡುವಂತಹ ಬದಲಾವಣೆಗಳು. ರೆಪೋ ರೇಟ್ ಅಂತಂದ್ರೆ ಏನು, ಯಾವುದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಲ ಬ್ಯಾಂಕನ್ನು ಕೊಟ್ಟಾಗ ಅಂದರೆ ಮಾರುಕಟ್ಟೆಯಲ್ಲಿ ಹಣದ ಮನಿ ಸರ್ಕ್ಯುಲೇಷನನ್ನು ಹೆಚ್ಚಿಸೋದಕ್ಕೋಸ್ಕರ RBI ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡುತ್ತದೆ. ಆ ಒಂದು ವ್ಯವಸ್ಥೆಯನ್ನು ರೆಪೋ ರೇಟ್ ಅಂತ ಕರಿತೀವಿ. ಯಾವ ರೇಟ್ನಲ್ಲಿ RBI ಬ್ಯಾಂಕ್ಗಳಿಗೆ ಸಾಲ ಕೊಡುತ್ತದೆಯೋ ಅದು ರೆಪೋ ರೇಟ್. ಸೊ ಎಷ್ಟು ರೆಪೋ ರೇಟ್ ಜಾಸ್ತಿ ಇರುತ್ತದೆ ಅಂದರೆ ರೇಟ್ ಜಾಸ್ತಿ ಇರುತ್ತದೆ, ರೇಟ್ ಆಫ್ ಇಂಟ್ರೆಸ್ಟ್ RBI ಚಾರ್ಜ್ ಮಾಡ್ತಿರೋಂಥದ್ದು ಅದು ಜಾಸ್ತಿ ಇದ್ದರೆ ಬ್ಯಾಂಕ್ಗಳು ಕಡಿಮೆ ಹಣವನ್ನು ತಗೋತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದ್ದರೆ ಬ್ಯಾಂಕ್ಗಳು ಜಾಸ್ತಿ ಹಣವನ್ನು ತಗೊತಾರೆ. ಸೊ ಬ್ಯಾಂಕ್ಗಳ ಹತ್ರ ಜಾಸ್ತಿ ಹಣ ಇದ್ದಾಗ ಬೇರೆಯವರಿಗೆ ಸಾಲ ಕೊಡೋದು ಜಾಸ್ತಿ ಆಗುತ್ತೆ, ಅದರಿಂದಾಗಿ ಜನರು ಸಾಲ ತಗೊಂಡು ಮತ್ತೆ ಅದನ್ನು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟು, ಬಿಸ್ನೆಸ್ಸು ಅಥವಾ ಖರೀದಿಗೋ ಖರ್ಚು ಮಾಡ್ತಾರೆ. ಸೊ ಹಾಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಇವತ್ತು ಇನ್ಫ್ಲೇಷನ್ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ರೇಟನ್ನು ಕಡಿಮೆ ಮಾಡುತ್ತದೆ. ಅಂದರೆ ಜನರ ಕೈಯಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಹಣ ಕಡಿಮೆ ಆದಾಗ ಆಟೋಮೆಟಿಕಲಿ ಇನ್ಫ್ಲೇಷನ್ ಹಣದುಬ್ಬರ ಕಡಿಮೆ ಆಗುತ್ತದೆ ಅನ್ನುವಂಥದ್ದು. ಯಾಕಂದರೆ ಇನ್ಫ್ಲೇಷನ್ ಡಿಮಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಯಾವುದೇ ವಸ್ತುವಿನ ಬೆಲೆ ಜಾಸ್ತಿ ಯಾವಾಗ ಆಗುತ್ತೆ, ವಸ್ತು ಕಮ್ಮಿ ಇದ್ದು ಡಿಮಾಂಡ್ ಜಾಸ್ತಿ ಇದ್ದಾಗ. ಸೊ ಆ ರೀತಿಯ ಸಂದರ್ಭಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೆಪೋ ರೇಟ್ ಪಾಲಿಸಿಯನ್ನು ಉಪಯೋಗಿಸುತ್ತದೆ. ಸೊ ಈಗ RBI ಮುಂದೆ ಇರುವಂತಹ ಪ್ರಶ್ನೆ, ಇನ್ಫ್ಲೇಷನ್ ಏನೋ ಬೆಳೀತಾ ಇದೆ, ಆರ್ಥಿಕ ವ್ಯವಸ್ಥೆಯು ಹಿಂದೆ ಕುಗ್ತಾ ಇದೆ. ಸೊ ಇನ್ಫ್ಲೇಷನ್ ತಡೆ ಹಿಡಿಯೋದಕ್ಕೋಸ್ಕರ ರೆಪೋ ರೇಟ್ ಜಾಸ್ತಿ ಮಾಡಬೇಕಾ ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ಬೆಳೆಸೋದಕ್ಕೋಸ್ಕರ ರೆಪೋ ರೇಟ್ ಕಡಿಮೆ ಮಾಡಬೇಕಾ ಅನ್ನುವಂತಹ ದ್ವಂದ್ವ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಿದೆ. ಇದೆಲ್ಲದರ ನಡುವೆ ಪ್ರಪಂಚ ಮಟ್ಟದಲ್ಲಿ ಪೆಟ್ರೋಲಿಯಂ ಅಥವಾ ಕ್ರೂಡ್ ಆಯಿಲ್ ಪ್ರೈಸಸ್ ಒಂದಿಷ್ಟು ಕಡಿಮೆ ಆದಂತಹ ಸಂದರ್ಭದಲ್ಲಿ ನಮಗೆ ಒಂದಿಷ್ಟು ಅವಕಾಶ ಸಿಗ್ತಾ ಇದೆ ಮಾರುಕಟ್ಟೆ ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ಶುರು ಮಾಡೋದಕ್ಕೋಸ್ಕರ. ಸೊ ನಾನು ಹೇಳಿದೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅನ್ನುವಂಥದ್ದು ಕಡಿಮೆ ಆಗಿದೆ. ಇದರ ಜೊತೆಯಲ್ಲಿ ಯಾವುದೇ ಕನ್ಸ್ಯೂಮರ್ ಡ್ಯೂರಬಲ್ಸ್ ಆಗಿರಬಹುದು, ಅಂದರೆ AC, ಫ್ರಿಜ್ಜು, ಫ್ಯಾನು ಇವನ್ನೆಲ್ಲ ಉಪಯೋಗಿಸುವಂಥದ್ದು, ಖರೀದಿ ಮಾಡುವಂಥದ್ದು ಕಡಿಮೆ ಆಗಿದೆ. ಇದು ಕಡಿಮೆ ಆದದಕ್ಕೆ ಬಿಸ್ನೆಸ್ ಮ್ಯಾನ್ಗಳು ಇನ್ವೆಸ್ಟ್ ಮಾಡಲು ಮುಂದಾಗ್ತಾ ಇಲ್ಲ, ಹಿಂಜರಿಕೆ ತೋರಿಸ್ತಾ ಇದ್ದಾರೆ. ಸೊ ಇವೆಲ್ಲ ಸಮಸ್ಯೆಗಳು ಇದ್ದಾಗ ಇರುವಂತಹ ಒಂದೇ ಒಂದು ಸೊಲ್ಯೂಷನ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್.
ಅಂದರೆ ಸರ್ಕಾರ ತನ್ನ ಹಸ್ತಕ್ಷೇಪವನ್ನು ಮಾಡಲೇಬೇಕು, ಆವಾಗಲೇ ನಾವು ಮುಂದೆ ಹೋಗಲು ಸಾಧ್ಯ. ಬಟ್ ಸರ್ಕಾರ ಹೇಳ್ತಾ ಇದೆ GST ಕಲೆಕ್ಷನ್ ಇಲ್ಲ, ನಮ್ಮ ಹತ್ರ ಹಣನೇ ಇಲ್ಲ, ಎಲ್ಲಿಂದ ಖರ್ಚು ಮಾಡೋಣ ಅಂತ. ಸೊ ಇವೆಲ್ಲ ಒಂಥರ ವಿಷಯ ಸೈಕಲ್ಗಳು. ಮುಂದಿನ ದಿನಗಳಲ್ಲಿ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತದೆ ಕಾದು ನೋಡಬೇಕಾಗಿರುವಂಥದ್ದು. ಪ್ರಪಂಚದಲ್ಲೇ ಭಾರತ ವ್ಯಾಕ್ಸಿನೇಷನ್ಗೆ ಸಂಬಂಧಿಸಿದಂತೆ ಕ್ಯಾಪಿಟಲ್ ಅಂತ ಹೇಳಿ ಕರೆಸ್ಕೊಳ್ತಾ ಇತ್ತು, ಅಂದರೆ ರಾಜಧಾನಿಯಾಗಿತ್ತು ವ್ಯಾಕ್ಸಿನೇಷನ್ಗೆ ಸಂಬಂಧಿಸಿದಂತೆ. ಬಟ್ ಇವತ್ತು ಜನರಿಗೆ ವ್ಯಾಕ್ಸಿನೇಷನ್ ಸಿಗ್ತಾ ಇರುವಂಥದ್ದು ಬಹಳ ಕಡಿಮೆ ಮಟ್ಟದಲ್ಲಾಗಿರೋದ್ರಿಂದ ಎಷ್ಟರ ಮಟ್ಟಿಗೆ ನಾವು ಮುಂದಿನ ದಿನಗಳಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಪೂರ್ಣ ರೂಪದಲ್ಲಿ ಅಥವಾ ಪೂರ್ಣ ರೀತಿಯಲ್ಲಿ ಶುರು ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಇನ್ನು ದೂರ ಪ್ರಶ್ನೆಯಾಗಿದೆ. ಹಾಗೂ ಇರುವಂತಹ ವ್ಯಾಕ್ಸಿನೇಷನ್ನಲ್ಲೂ ನಾವು ಬಹಳಷ್ಟು ಇನ್ಎಫಿಷಿಯನ್ಸೀಸ್, ಯಾಕಂದರೆ ಡೆಲ್ಟಾ ವೇರಿಯಂಟ್ ಅಂತ ಹೇಳಿ ಹೊಸ ವೇರಿಯಂಟ್ಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ವೈರಸ್ ವ್ಯಾಕ್ಸಿನೇಷನ್ನಿಂದಾಗಿ ಏನು ರೋಗ ನಿರೋಧಕ ಶಕ್ತಿ ಬೆಳೆಸ್ತಾ ಇತ್ತು ದೇಹದಲ್ಲಿ, ಅದನ್ನು ಬೈಪಾಸ್ ಮಾಡಿ ಇನ್ನೂ ರೋಗಗಳನ್ನು ಹೆಚ್ಚಿಸಲು ಪ್ರಯತ್ನಗಳನ್ನು ಮಾಡ್ತದೆ. ಇವೆಲ್ಲದರ ನಡುವೆ ಇಸ್ರೇಲ್ ಆಗಲಿ 3ನೇ ಡೋಸನ್ನು 60ಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಕೊಡುವ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿದೆ. ಹಾಗೂ ಜರ್ಮನಿಯಲ್ಲಿ ಬೂಸ್ಟರ್ ಡೋಸ್ ಅನ್ನುವಂತಹ ಮಾತನ್ನು ಆಡ್ತಿದ್ದಾರೆ. ದೇಶದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಡೋಸಿಗೆ ಹೊಡೆದಾಡ್ತಿದ್ದೀವಿ, ಬೇರೆ ರಾಷ್ಟ್ರಗಳಲ್ಲಿ ಬೂಸ್ಟರು 3ನೇ ಡೋಸ್ ಅನ್ನುವಂಥದ್ದನ್ನು ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಚೇತರಿಕೆ ಆಗಬೇಕು ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ ಮಾರುಕಟ್ಟೆಯನ್ನು ಶುರು ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೂ ಇಂದಿನ ಕೊನೆಯ ಆರ್ಟಿಕಲ್, ಮೋದಿ ನಾನ್ ಕಮಿಟಲ್ ಆನ್ ಬಿಹಾರ್ಸ್ ಟೀಮ್ ಡಿಮಾಂಡ್ ಫಾರ್ ಕಾಸ್ಟ್ ಸೆನ್ಸಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಜಾತಿ ಆಧಾರದ ಮೇಲೆ ಜನಗಣತಿಯನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಡಿಮಾಂಡನ್ನು ಬಿಹಾರದ ಒಂದಿಷ್ಟು ರಾಜಕೀಯ ನಾಯಕರು ಒಂದು ಟೀಮ್ ಮಾಡಿಕೊಂಡು ಪ್ರಧಾನಮಂತ್ರಿಗಳಿಗೆ ಕೊಟ್ಟಿರುವಂತಹ ಮನವಿಗೆ ಸಂಬಂಧಿಸಿದಂತೆ ಮಾತಾಡ್ತಿರುವಂಥದ್ದು. ಭಾರತದಲ್ಲಿ ಕೊನೆಯ ಬಾರಿಗೆ ಜಾತಿ ಆಧಾರದ ಮೇಲೆ ಮಾಡಿದಂತಹ ಜನಗಣತಿ 1931ರಲ್ಲಾಗಿತ್ತು. ಈಗ ಮಂಡಲ್ ಕಮಿಷನ್ ರಿಪೋರ್ಟ್, ನಾನು ಮುಂದೆ ಮಾತಾಡ್ತೀನಿ ಮಂಡಲ್ ಕಮಿಷನ್ ರಿಪೋರ್ಟ್ ಏನು ಅಥವಾ OBC ರಿಸರ್ವೇಷನ್ ಅಂದರೆ ಏನು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ. ಸೊ ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಜಾತಿ ಜನಗಣತಿ ಮಾಡಿದ್ದಲ್ಲಿ ಸಮಾಜದಲ್ಲಿ ಹೆಚ್ಚಿನ ವೈಲೆನ್ಸ್ ಅಥವಾ ಜನರ ನಡುವೆ ಒಂದಿಷ್ಟು ಗಲಾಟೆ ಆಗುವಂತಹ ಸಾಧ್ಯತೆಗಳು ಮಂಡಲ್ ಕಮಿಷನ್ ರಿಪೋರ್ಟ್ ಯಾವಾಗ ಜಾರಿಗೆ ತರಲಾಗಿತ್ತೋ ಆ ಒಂದು ಪರಿಸ್ಥಿತಿ ಮತ್ತೆ ದೇಶದಲ್ಲಿ ಕಾಣುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ ಅನ್ನುವಂತಹ ಭಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಟ್ ಈ ಒಂದು ಬಿಹಾರ್ನ ರಾಜಕೀಯ ಪಕ್ಷದ ನಾಯಕರು ಎಲ್ಲರೂ ಸೇರಿಬಿಟ್ಟು ಹೇಳ್ತಾ ಇರುವಂಥದ್ದು, ಜಾತಿ ಆಧಾರದ ಮೇಲೆ ಜನಗಣತಿ ಮಾಡಿದಾಗ ಯಾವ ಸಮಾಜ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಥವಾ ಎಷ್ಟರ ಮಟ್ಟಿಗೆ ಹಿಂದೆ ಉಳ್ಕೊಂಡಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ಅದನ್ನು ಅಥವಾ ಆ ಒಂದು ಆಧಾರದ ಮೇಲೆ ನಾವು ಸರ್ಕಾರದ ಪಾಲಿಸಿಗಳಾಗಿರಬಹುದು ಮುಂದಿನ ಕ್ರಮಗಳನ್ನು ಡಿಸೈಡ್ ಮಾಡಲು ಅನುಕೂಲವಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಬಟ್ ಯಾವ ರೀತಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ಳಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಅದರ ಬಗ್ಗೆ ಈ ನ್ಯೂಸಲ್ಲಿ ಏನು ಮಾತಾಡಿಲ್ಲ. ಸೊ ಇಲ್ಲಿ ನಾವು ಮಾತಾಡ್ತಿರುವಂತಹ ಮುಖ್ಯವಾದ ವಿಷಯ OBC ರಿಸರ್ವೇಷನ್ಗೆ ಸಂಬಂಧಿತವಾಗಿರುವಂತಹ ಮಾಹಿತಿಯಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇದರ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಅದಕ್ಕಿಂತ ಮುನ್ನೆ ಈ ಒಂದು ಆರ್ಟಿಕಲ್ ಸೋಷಿಯಲ್ ಜಸ್ಟಿಸಿಗೆ ಸಂಬಂಧಿತವಾಗಿರುವಂತಹ ಮಾಹಿತಿಯಾಗಿರೋದ್ರಿಂದ ಈ ಒಂದು UPSC ಸಿಲೆಬಸ್ಸಲ್ಲಿ ನೋಡಿದಾಗ GS ಪೇಪರ್ 2ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. OBC ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ಇತಿಹಾಸವನ್ನು ನೋಡಿದಾಗ ಮೊದಲನೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನನ್ನು 1953ರಲ್ಲಿ ರಚನೆ ಮಾಡಲಾಗಿತ್ತು. ಆ ಒಂದು ಕಮಿಷನನ್ನು ಜವಾಹರ್ಲಾಲ್ ನೆಹರು ಅವರು ಕಾಕಾ ಕೇಲ್ಕರ್ ಅನ್ನುವಂಥವರ ಚೇರ್ಮನ್ಶಿಪ್ನ ಅಡಿಯಲ್ಲಿ ರಚನೆ ಮಾಡಿದರು. ಈ ಒಂದು ಸಮಿತಿ 1953ರಲ್ಲಿ ರಚನೆಯಾಗಿದ್ದು 1955ರಲ್ಲಿ ರಿಪೋರ್ಟ್ ಕೊಡ್ತು. ಆ ಒಂದು ರಿಪೋರ್ಟ್ನ ಪ್ರಕಾರ ದೇಶದಲ್ಲಿ ಒಟ್ಟು 2399 ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾವೆ. ಅದರಲ್ಲಿ 837 ಅತಿ ಹಿಂದುಳಿದ ವರ್ಗದವರಾಗಿದ್ದಾರೆ, ಮೋಸ್ಟ್ ಬ್ಯಾಕ್ವರ್ಡ್. ಆದರೆ ಈ ಒಂದು ಮೊದಲನೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಯಾವತ್ತಿಗೂ ಇಂಪ್ಲಿಮೆಂಟ್ ಆಗಿಲ್ಲ ಅನ್ನುವಂಥದ್ದು ಸಹ ತಾವು ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಎರಡನೆಯ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನನ್ನು 1979ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಜಾರಿಗೆ ತಂತು. ಈ ಒಂದು ಎರಡನೇ ಬ್ಯಾಕ್ವರ್ಡ್ ಕಮಿಷನ್ನ ಚೇರ್ಮನ್ ಯಾರಪ್ಪ ಅಂತಂದರೆ ಬಿಂದೇಶ್ವರ್ ಪ್ರಸಾದ್ ಮಂಡಲ್ ಅಂತ ಹೇಳಿ. ಇವರು ಪೂರ್ವ ಬಿಹಾರದ ಚೀಫ್ ಮಿನಿಸ್ಟರ್ ಆಗಿದ್ದರು. ಸೊ ಬಿಂದೇಶ್ವರ್ ಪ್ರಸಾದ್ ಮಂಡಲ್ ಅವರ ಚೇರ್ಮನ್ಶಿಪ್ನ ಅಡಿಯಲ್ಲಿ ಎರಡನೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ರಚನೆ ಆಯಿತು. ಈ ಒಂದು ಕಮಿಷನ್ನು ಸಹ 1980ರಲ್ಲಿ ರಿಪೋರ್ಟ್ ಕೊಡ್ತು. ಬಟ್ ತದನಂತರ ಮೊರಾರ್ಜಿ ದೇಸಾಯಿ ಸರ್ಕಾರ ಬಿದ್ದು ಹೋದ ಕಾರಣಕ್ಕೆ ಮುಂದೆ ಎರಡನೇ ಬ್ಯಾಕ್ವರ್ಡ್ ಕಮಿಷನ್ ಕ್ಲಾಸ್ನ ರಿಪೋರ್ಟು ಸಹ ಏನೂ ಆಗಲಿಲ್ಲ. ಆಮೇಲೆ ಮಂಡಲ್ ಕಮಿಷನ್ ರಿಪೋರ್ಟ್ ಬಂತು. ಮಂಡಲ್ ಕಮಿಷನ್ ರಿಪೋರ್ಟ್ ಮುಂಚೆನೇ ಬಂದಿತ್ತು. ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು 1990ರಲ್ಲಿ VP ಸಿಂಗ್ ಸರ್ಕಾರ ಕೈಗೊಳ್ತು. ಅಂದರೆ VP ಸಿಂಗ್ ಸರ್ಕಾರ ಪಾರ್ಲಿಮೆಂಟ್ ಹೇಳ್ತು
1991ರಲ್ಲಿ ಆದಂತಹ ಜಾತಿ ಗಣತಿ ಆಧಾರದ ಮೇಲೆ ಏನು ಮಂಡಲ್ ಕಮಿಷನ್ ರಿಪೋರ್ಟ್ ಕೊಟ್ಟಿದೆಯೋ ಆ ರಿಪೋರ್ಟನ್ನು ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರಲಿದೆ ಅನ್ನುವಂಥದ್ದು. ಬಟ್ ಇದರ ಬಗ್ಗೆ ದೇಶದ ನಾರ್ದರ್ನ್ ಮತ್ತು ವೆಸ್ಟರ್ನ್ ರೀಜನ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧಗಳು ವ್ಯಕ್ತವಾದವು. ಬಹಳಷ್ಟು ವಿದ್ಯಾರ್ಥಿಗಳು ತನ್ನನ್ನು ತಾನು ಸುಟ್ಟು ಹಾಕೊಂಡ್ರು ಆ ಸಮಯದಲ್ಲಿ ಅನ್ನುವಂಥದ್ದು. ಈ ಒಂದು ಮಂಡಲ್ ಕಮಿಷನ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿ ಇಂದಿರಾ ಸಹವಾನಿ ಕೇಸ್ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಜಜ್ಮೆಂಟ್, OBCಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆ ಬಂದಾಗ ಇಂದಿರಾ ಸಹವಾನಿ ಕೇಸ್ನ ಬಗ್ಗೆ ಮಾತಾಡಲೇಬೇಕು. ಇಂದಿರಾ ಸಹವಾನಿ ಕೇಸ್ ಅಥವಾ ಮಂಡಲ್ ಕೇಸ್ ಅಂತಲೇ ಕರೆಸ್ಕೊಳ್ಳಲಾಗುತ್ತದೆ. ಈ ಒಂದು ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು 27% ರಿಸರ್ವೇಷನ್ ಏನು OBCಗಳಿಗೆ ಕೊಡುವಂಥದ್ದು ಪ್ರಮಾಣದಲ್ಲಿ ಅಥವಾ ಮಂಡಲ್ ಕಮಿಷನ್ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು ಅದನ್ನು ಎತ್ತಿ ಹಿಡಿತು. ಅದರ ಜೊತೆಯಲ್ಲಿ ಬರೀ ಜಾತಿ ಆಧಾರದ ಮೇಲೆ OBC ರಿಸರ್ವೇಷನ್ ಕೊಡೋದಲ್ಲದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಆಧಾರದ ಮೇಲೆ ಜಾತಿಯನ್ನು ಪರಿಗಣಿಸಿ ಅವರಿಗೆ OBC ರಿಪೋರ್ಟನ್ನು ಕೊಡಬೇಕು ಅನ್ನುವಂಥದ್ದು ಸರ್ವೋಚ್ಚ ನ್ಯಾಯಾಲಯ ಮೊದಲನೇ ತೀರ್ಪಿನ ಒಳಗೆ ಹೇಳಿತು. ಎರಡನೇ ಹಂತದಲ್ಲಿ ಈ ಮಂಡಲ್ ಕಮಿಷನ್ನು ಸಮಾಜದಲ್ಲಿ ಇರುವಂತಹ ಕೆಳಮರ್ಗದ ಅಥವಾ ಕೆಳಗೆ ಇರುವಂತಹ ವರ್ಗದವರಿಗೂ ಸೇರಬೇಕು ಆ ಒಂದು ನಿಟ್ಟಿನಲ್ಲಿ ಕ್ರೀಮಿ ಲೇಯರ್ ಕಾನ್ಸೆಪ್ಟನ್ನು ಶುರು ಮಾಡಿತು. ಅಂದರೆ ಯಾರೆಲ್ಲ ಒಂದಿಷ್ಟು ಆರ್ಥಿಕವಾಗಿ ಸಬಲರಾಗಿದ್ದಾರೋ ಅವರಿಗೇನು OBC ಬೇಕು, ಓಕೆ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಆ ಒಂದು ಸಮಾಜ ಹಿಂದಿರಬಹುದು, ಬಟ್ ಅವರು ಆರ್ಥಿಕವಾಗಿ ಚೆನ್ನಾಗಿದ್ದ ಮೇಲೆ ಅವರಿಗೆ ಇದರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಾಗಿತ್ತು. ಸೊ ಈ ಎರಡು ಮುಖ್ಯವಾದ ತೀರ್ಪುಗಳನ್ನು ಇಂದಿರಾ ಸಹವಾನಿ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೊಡ್ತು. ಇಷ್ಟು ಆ್ಯಕ್ಚುಲಿ OBCಗೆ ಸಂಬಂಧಿಸಿದಂತೆ ಆದಂತಹ ಘಟನೆಗಳು ತಮಗೆ ನೆನಪಿರಬೇಕು. ಸೊ ಮಂಡಲ್ ಕಮಿಷನ್ನ ಮುಖ್ಯವಾದ ವಿರೋಧಗಳು ಏನೇನಿದ್ವು ಅನ್ನುವಂಥದ್ದು. ಇಲ್ಲಿ ಮೊದಲನೇದಾಗಿ ರಿಸರ್ವೇಷನ್ ಕೊಡೋದ್ರಿಂದ ಮೆರಿಟ್ ಅನ್ನುವಂಥದ್ದು ಕಾಂಪ್ರಮೈಸ್ ಆಗುತ್ತದೆ ಅನ್ನುವಂಥದ್ದು, ಹಾಗೂ ರಿಸರ್ವೇಷನ್ ಅನ್ನುವಂಥದ್ದು ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿನ್ನಡತೆಯನ್ನು ಬಿಟ್ಟು ಆರ್ಥಿಕ ಆಧಾರಗಳ ಮೇಲೆ ಕೊಡಬೇಕು ಅಷ್ಟೇ ಅನ್ನುವಂಥದ್ದು ಕೆಲವೊಂದು ವರ್ಗದ ಡಿಮಾಂಡ್ ಆಗಿತ್ತು ಅನ್ನುವಂಥದ್ದು. ಹಾಗೂ ಬಹಳಷ್ಟು ಸರಿ ರಿಸರ್ವೇಷನ್ ಅನ್ನುವಂಥದ್ದು ಏನು ಐತಿಹಾಸಿಕವಾಗಿ ಆದಂತಹ ದಬ್ಬಾಳಿಕೆಯನ್ನು ಹೊಡೆದಾಕಲು ಸಮಾಜದಲ್ಲಿ ಸರ್ಕಾರ ತರುತ್ತದೆಯೋ ಅದನ್ನು ಬಿಟ್ಟು ರಾಜಕೀಯ ಲಾಭಕ್ಕೋಸ್ಕರ ಉಪಯೋಗಿಸುವಂಥದ್ದು ಜಾಸ್ತಿ ಆಗಿದೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಮಂಡಲ್ ಕಮಿಷನ್ ರಿಪೋರ್ಟ್ ಬರಬಾರ್ದು ಅನ್ನುವಂಥದ್ದು ಒಂದಿಷ್ಟು ವರ್ಗದ ವಿರೋಧವಾಗಿತ್ತು. ಮತ್ತು ಮೂರನೇ ಹಂತದಲ್ಲಿ ಈ ಒಂದು ಬೆನಿಫಿಟ್ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಭೇದ ಭಾವ ಅಥವಾ ಇನ್ನೂ ಹೆಚ್ಚಿನ ಒಡಕನ್ನು ತರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ ರಿಸರ್ವೇಷನ್, ಅದಕ್ಕೋಸ್ಕರ ಇದು ಬರಬಾರ್ದು ಅನ್ನುವಂತಹ ಮಾತಾಗಿತ್ತು. ಸೊ ಒಟ್ಟಾರೆ ಇವತ್ತಿಗೂ ಮುಂದಿನ ದಿನ ಅಥವಾ ವೇ ಫಾರ್ವರ್ಡ್ ಅಂತ ಮಾತಾಡಿದಾಗ ಮಂಡಲ್ ಕಮಿಷನ್ ಕೊಟ್ಟಂತಹ ರಿಪೋರ್ಟ್ನಲ್ಲಿ ಬರೀ 50% ಮಾತ್ರ ಇಂಪ್ಲಿಮೆಂಟ್ ಮಾಡಿರುವಂಥದ್ದು, ಇನ್ನೂ 50% ಹಾಗೆ ಉಳ್ಕೊಂಡಿದೆ. ಇವನ್ನೆಲ್ಲ ನೋಡಿದಾಗ ಜನರಿಗೆ ಕೊಡುವಂತಹ ಆರ್ಥಿಕ ಸಹಾಯ ಅನ್ನುವಂಥದ್ದು ಇನ್ನೂ ಹೆಚ್ಚಾಗಬೇಕು. ಜನರು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಏನು ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ರಿಸರ್ವೇಷನ್ ಪಾಲಿಸಿಯನ್ನು ತರಲಾಗಿತ್ತೋ ಅದು ಇವತ್ತಿಗೂ ಪೂರಕವಾಗಿ ಸಫಲರಾಗಿಲ್ಲ ಅನ್ನುವಂಥದ್ದು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೆ ಸರ್ಕಾರ ಇಲ್ಲಿ ಕೃಷಿಯನ್ನು ಇನ್ನೂ ಆರ್ಥಿಕವಾಗಿ ಬಲಪಡಿಸಬೇಕು. ಆವಾಗ ಜನ ರಿಸರ್ವೇಷನ್ ಮೇಲೇ ಡಿಪೆಂಡ್ ಆಗಿ ಕೆಲಸ ಅಥವಾ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಬೆಳಿಬೇಕು ಅನ್ನುವಂಥದ್ದನ್ನು ಆಲೋಚಿಸದೆ ಅವರು ತಮ್ಮ ಜೀವನದಲ್ಲಿ ಸಶಕ್ತರಾಗಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಮೂರನೇ ಹಂತದಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಹೆಚ್ಚಿಸಿದಾಗ ಈ ಒಂದು ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ಸಮಾಜದಲ್ಲಿ ಇರುವಂತಹ ಊಹಾಪೋಹಗಳನ್ನು ತೆಗೆದುಹಾಕಲು ಸಾಧ್ಯವಾಗುತ್ತದೆ ಮತ್ತು ರಿಸರ್ವೇಷನ್ ಪಾಲಿಸಿಯನ್ನು ರಿವ್ಯೂ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಸಂಪೂರ್ಣವಾಗಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.